ಇವತ್ತಿನ ದಿನ ಈ ಒಂದು ತುರ್ತು ಸುದ್ದಿಗೋಷ್ಠಿಗೆ ಬಂದಿರುವಂತ ನಮ್ಮ ಯೂಟ್ಯೂಬ್ ಮಾಧ್ಯಮ ಮಿತ್ರರಾದಂತ ಮೂವರು ಸೋಮೇಶ್ ಸರ್ ಮತ್ತೆ ಜುಲ್ಫಿಕರ್ ಸರ್ ಮತ್ತೆ ಚಲಪತಿಯವ್ರಿಗೂ ಧನ್ಯವಾದಗಳು ತಿಳಿಸ್ತಾ ಇವತ್ತಿನ ದಿನ ನಾವು ಏನ್ ಸುದ್ದಿಗೋಷ್ಠಿ ಕರೆದಿದ್ದೇವೆ ಅಂತ ಹೇಳಿದ್ರೆ ನಮ್ಮ ನಂಗ್ಲಿ ಶ್ರೀ ವರಸಿದ್ಧಿ ವಿನಾಯಕ ಪ್ರೌಢಶಾಲೆಯ ಆವರಣದಲ್ಲಿ ಒಂದು ಖಾಸಗಿ ಶಾಲೆಯ ಪ್ರಾರಂಭಿಸಿರುವ ಬಗ್ಗೆ ಇವತ್ತಿನ ದಿನ ಸುದ್ದಿಗೋಷ್ಠಿ ಕರೆ ಮಾಡಿದ್ದೇವೆ. ಇದು ಈ ಸ್ಥಳ ಮೊದಲು ರೆಡ್ಡಿಗ ಈ ವರಸಿದ್ಧಿ ವಿನಾಯಕ ಪ್ರೌಢಶಾಲೆ ಅನ್ನೋದು ಶ್ರೀ ವರಸಿದ್ಧಿ ವಿನಾಯಕ ಗ್ರಾಮಾಂತರ ವಿದ್ಯಾ ಸಂಸ್ಥೆ ಅಂತ ಹೇಳ್ಬಿಟ್ಟು ಪ್ರಾರಂಭ ಆಗುತ್ತೆ. ಈ ಸಂಸ್ಥೆ ಇಲ್ಲಿ ರೆಡ್ಡಿಗರ ಛತ್ರದಲ್ಲಿ ಸಿಂಪಲ್ ಆಗಿ ಸ್ಟಾರ್ಟ್ ಆಗಿರುತ್ತೆ. ಇದೇ ವಿಚಾರವನ್ನ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿರ್ತಾರೆ ಕೃಷ್ಣ ಶೆಟ್ಟಿ ಅವರು, ನಂಗ್ಲಿ ಮೂಲದ ಕೃಷ್ಣ ಶೆಟ್ಟಿರವರು ಜಮೀನನ್ನು ತಮ್ಮ ಸ್ವಂತ ಹಣದಲ್ಲಿ ಜಮೀನನ್ನು ಪಡೆದುಕೊಂಡು ಅವರು ಪಾಯಸ್ನಹಳ್ಳಿ ರಾಮು ಶಾಸ್ತ್ರಿರವರಿಂದ ಆ ಒಂದು ಜಮೀನನ್ನ ಕ್ರಯವಾಗಿ ಪಡೆದುಕೊಂಡು ಶಾಲೆಗೆ ದಾನವಾಗಿ ನೀಡಿರುತ್ತಾರೆ. ಈ ದಾನವಾಗಿ ನೀಡಿರೋದು ಅವರು ಕ್ಲಿಯರ್ ಆಗಿ ಅವರು ಕ್ರಯ ಪತ್ರದಲ್ಲೂ ಸಹ 1983 1983 ಇಸ್ವಿಯಲ್ಲಿ ಮಾರ್ಚ್ ತಿಂಗಳಲ್ಲಿ ಇದೊಂದು ಕ್ರಯ ಆಗಿರುತ್ತೆ. ಇದರಲ್ಲಿ ಕ್ಲಿಯರ್ ಆಗಿ ಅವರು ಮೆನ್ಷನ್ ಮಾಡಿರ್ತಾರೆ ಏನಂತ ಹೇಳಿದ್ರೆ ಈ ಶಾಲೆ ಈ ಜಮೀನು ಈ ಸ್ಥಳ ನಾವೇನ್ ಮಾಡಿದೀವಿ ಇದರಲ್ಲಿ ಕಟ್ಟಡ ನಿರ್ಮಾಣ ಮಾಡ್ಕೊಂಡು ಇದರಲ್ಲಿ ಡೆವಲಪ್ಮೆಂಟ್ ಮಾಡಿ ಸ್ಕೂಲ್ಗಾಗಿ ಅಭಿವೃದ್ಧಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸ್ಕೂಲ್ ಕಟ್ಟಡಕ್ಕಾಗಿ ಅಂತ ನೀಡಿರ್ತಾರೆ. ಆದ್ರೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ವಾಣಿಜ್ಯ ಇಲ್ಲಾಂದ್ರೆ ಸ್ವಂತವಾಗಿ ಏನೇ ನಿರ್ಧಾರಗಳು ತೆಗೆದುಕೋಬಾರ್ದು, ಬರೀ ಇದು ಸ್ಕೂಲ್ ವಿಚಾರಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಅವರು ದಾನವನ್ನ ನೀಡಿರ್ತಾರೆ. ಆದ್ರೆ ಇತ್ತೀಚೆಗೆ ಎಲ್ಲಾನು ಸುಸಜ್ಜಿತವಾಗಿ ಎಲ್ಲ ನಡ್ಕೊಂಡ್ ಬರ್ತಿರತ್ತೆ. ಇತ್ತೀಚೆಗೆ ಒಂದು 4-5 ವರ್ಷದ ಹಿಂದೆ ಇಲ್ಲಿ ನಮ್ಮ ಶ್ರೀ ವರಸಿದ್ಧಿ ವಿನಾಯಕ ಪ್ರೌಢಶಾಲಾ ಆವರಣದಲ್ಲೇ ಕೊಠಡಗಳು ಮತ್ತೆ ಕಟ್ಟಡ ಒಂದು ಶಿಥಿಲವಾಗಿರುತ್ತೆ. ಇದಕ್ಕೆ CSR ಅನುದಾನದಲ್ಲಿ ಇನ್ಫೋಸಿಸ್ ಫೌಂಡೇಶನ್ ರವರು ಒಂದು ಸುಸಜ್ಜಿತವಾದ ಕಟ್ಟಡವನ್ನ ನಿರ್ಮಿಸಿಕೊಡ್ತಾರೆ. ಇಲ್ಲಿ ಅದೇ ಪ್ರಾಬ್ಲಮ್ ಆಗಿರೋದು ಏನು, ಬಡ ಮಕ್ಕಳಿಗಾಗಿ ಅಂತ ಹೇಳ್ಬಿಟ್ಟು ಒಂದು ಕಟ್ಟಡನ ನಿರ್ಮಾಣ ಮಾಡ್ಕೊಟ್ಟಿರೋದು, ಅದನ್ನ ಬಡ ಮಕ್ಕಳಿಗೆ ಅನುದಾನಿತ ಶಾಲೆಯ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಯೂಸ್ ಮಾಡಿದಿರಾ. ಇದೇ ಕಮಿಟಿಯಲ್ಲಿ ಏನೋ ಈ ಸಮಿತಿ ಏನಿದೆ ಶಾಲೆಯ ಆಡಳಿತ ಮಂಡಳಿ ಏನಿದೆಯೋ ಅದೇ ಆವರಣದಲ್ಲೇ ಒಂದು ಪ್ರೈವೇಟ್ ಶಾಲೆಯನ್ನ SPV ಪಬ್ಲಿಕ್ ಸ್ಕೂಲ್ ಅಂತ ಹೇಳ್ಬಿಟ್ಟು ಪ್ರಾರಂಭ ಮಾಡ್ತಾರೆ. ಒಂದೇ ಆವರಣದಲ್ಲಿ ವಿಶೇಷವಾಗಿ ಏನಂತ ಹೇಳಿದ್ರೆ ಒಂದೇ ಆವರಣದಲ್ಲಿ 2 ಡೈಸ್ ಕೋಡ್ ಯಾವ ರೀತಿ ಕೊಟ್ರು ಅನ್ನೋದು ಇದುವರೆಗೂ ಕೂಡ ಗೊತ್ತಿಲ್ಲ. ಶಿಕ್ಷಣ ಇಲಾಖೆ ಡೈಸ್ ಕೋಡ್ ಯಾವ ರೀತಿ ಕೊಟ್ರು ಅಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತಿಲ್ಲ. ಆದ್ರೆ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ CSR ಅನುದಾನದಲ್ಲಿ ಯಾವ್ದಾದ್ರೆ ನಿರ್ಮಾಣ ಆಗಿರುತ್ತೋ ಆ ಕಟ್ಟಡ NGO ಇಲ್ಲ ಅಂತ ಹೇಳಿದ್ರೆ ನಾನ್ ಪ್ರಾಫಿಟಬಲ್ ಆರ್ಗನೈಸೇಷನ್ಸ್ ಮಾತ್ರ ಬಳಸ್ಕೊಬೇಕು ಅನ್ನೋದು ಕಾನೂನು ಇದೆ. ಕಾರ್ಪೊರೇಟ್ ಆಕ್ಟ್ 135 ಪ್ರಕಾರನೂ ಸಹ ಅದು ನಾನ್ ಪ್ರಾಫಿಟಬಲ್ ಆರ್ಗನೈಸೇಷನ್ ಆಗಿರ್ಬೇಕಾಗುತ್ತೆ. ಆದ್ರೆ ಇಲ್ಲಿ ಇವರು ಒಂದು ವ್ಯಾಪಾರವಾಗಿ ಇದನ್ನ ಪಡೆದುಕೊಂಡಿದ್ದಾರೆ. ವ್ಯಾಪಾರ ಇಲ್ಲಿ 13,000 ರಿಂದ 20,000 ರೂಪಾಯಿವರೆಗೂ ಇವರು ಬಸ್ ಫೆಸಿಲಿಟೀಸ್ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಮಕ್ಕಳ ಹತ್ರ ಫೀಸ್ ಕಲೆಕ್ಟ್ ಮಾಡ್ಬಿಟ್ಟು ಇವ್ರು ವಿದ್ಯಾಸಂಸ್ಥೆ ಪ್ರಾರಂಭ ಮಾಡಿರ್ತಾರೆ. ಇಲ್ಲಿ ನಾವು ಪ್ರೈವೇಟ್ ಸ್ಕೂಲ್ ಬಗ್ಗೆ ನಮ್ಗೆ ತಕರಾರಿಲ್ಲ, ಇಲ್ಲ ಅಂತ ಹೇಳಿದ್ರೆ ಬೇರೆ ಅವರು ಕಾನ್ವೆಂಟ್ ಪ್ರಾರಂಭಿಸಿರೋದ್ರ ಬಗ್ಗೆ ನಮ್ಗೆ ತಕರಾರಿಲ್ಲ. ಆದ್ರೆ ಬಡ ಮಕ್ಕಳಿಗೋಸ್ಕರ ಅಂತ ಹೇಳ್ಬಿಟ್ಟು ಒಂದು ಇನ್ಫೋಸಿಸ್ ಅವರು ತಮ್ಮ CSR ಅನುದಾನದಲ್ಲಿ ನಿರ್ಮಿಸಿಕೊಟ್ಟಿರುವಂತ ಕಟ್ಟಡದಲ್ಲಿ ನೀವು ಫೀಸ್ ಕಲೆಕ್ಟ್ ಮಾಡ್ಬಿಟ್ಟು ನೀವು ಅಲ್ಲಿ ಶಾಲೆ ಮಾಡ್ತಿರೋದೇ ಒಂದು ನಮ್ಮ ಇವಾಗ ಆರೋಪ ಆಗಿದೆ. ಓಕೆ, ಸೊ ಇನ್ನೊಂದೇನಂತ ಹೇಳಿದ್ರೆ ಈ ಆಡಳಿತ ಮಂಡಳಿಯ ಬಡ ಮಕ್ಕಳಿಗೆ ಇಲ್ಲ ಅಂತ ಹೇಳಿದ್ರೆ ಗ್ರಾಮೀಣ ಭಾಗದ ಮಕ್ಕಳಿಗೆ ಉನ್ನತವಾದ ವಿದ್ಯೆ ನೀಡ್ಬೇಕಂತ ಹೇಳಿದ್ರೆ ಇದೇ ನಮ್ಮ ನಂಗ್ಲಿ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯಲ್ಲಿ LKG ಇಂದ 8ನೇ ತರಗತಿವರೆಗೂ ಇಂಗ್ಲಿಷ್ ಮೀಡಿಯಂ ಸಹ ಇದೆ. ನಿಮ್ಮ ಉದ್ದೇಶ ಅದೇ ಆಗಿದ್ರೆ ಆ ಸರ್ಕಾರಿ ಶಾಲೆಯನ್ನು ಅಭಿವೃದ್ಧಿ ಪಡಿಸಬಹುದಾಗಿತ್ತಲ್ವಾ. ಒಂದು ಸರ್ಕಾರಿ ಜಮೀನು ಅಲ್ಲಿರ್ಬೋದು, ಇಲ್ಲಾಂದ್ರೆ ಸರ್ಕಾರದಿಂದ ಬಂದಿರುವಂತ ಕಟ್ಟಡದಲ್ಲಿ ನೀವು ಯಾವ ರೀತಿ ನೀವು ಪ್ರೈವೇಟ್ ಸ್ಕೂಲ್ ಅನ್ನ ಸ್ಟಾರ್ಟ್ ಮಾಡ್ತೀರ ಅನ್ನೋದು ನಮ್ಮ ಆರೋಪ ಆಗಿರುತ್ತೆ. ಇದ್ರ ಬಗ್ಗೆ ನಾನು ಮಾಹಿತಿ ಹಕ್ಕಿನಲ್ಲಿ 14/3 ಮಾರ್ಚ್ 2025 ಒಂದು ಮಾಹಿತಿ ಹಕ್ಕಲ್ಲಿ ಕೇಳ್ತೀನಿ. 5 ಪ್ರಶ್ನೆ ಕೇಳ್ತೀನಿ, 5 ಮಾಹಿತಿ ಕೊಡಿ ಅಂತ ಹೇಳ್ಬಿಟ್ಟು ನೀವು ವರಸಿದ್ಧಿ ವಿನಾಯಕ DDP ಅವರಿಗೆ ವರಸಿದ್ಧಿ ವಿನಾಯಕ ಪ್ರೌಢಶಾಲೆಯ ಆವರಣದಲ್ಲಿ ಹೀಗೆ ಖಾಸಗಿ ಶಾಲೆ ಪ್ರಾರಂಭ ಮಾಡಿದ್ದಾರೆ, ಅದರಿಗೆ ಅನುಮತಿ ನೀಡಿರುವ ದಾಖಲೆಗಳು, ಹಾಗೆ CSR ಅನುದಾನದಲ್ಲಿ ನಿರ್ಮಿಸಿರುವಂತ ಒಂದು ಕಟ್ಟಡದ ಯಾವ ರೀತಿ ನೀವು ಅದಕ್ಕೆ ನೀವು ಪರ್ಮಿಷನ್ ಕೊಟ್ರಿ ಅಂತ ಹೇಳ್ಬಿಟ್ಟು ಕೇಳ್ತೀವಿ. ಈಗಾಗಲೇ 100 ದಿನ ಸೆಂಚುರಿ ಕೂಡ ಹೊಡೆದ್ಬಿಟ್ಟಿದೆ, ಆದ್ರೆ ಇದುವರೆಗೂ ಕೂಡ ಅವರು ದಾಖಲೆಗಳು ಕೊಡ್ಲಿಲ್ಲ. ಮತ್ತೆ ನಮ್ಮ ಸೋರ್ಸ್ ನಮ್ಗಿರುವಂತ ಒಂದು ಮಾಹಿತಿ ಪ್ರಕಾರ ನಾವು ದಾಖಲೆ ಅದ್ರ ಪಟ್ಟಂತ ಸಂಬಂಧಿಸಿರುವಂತ ಜಮೀನಿಗೆ ಸಂಬಂಧಿಸಿರುವಂತ ಒಂದು ದಾಖಲೆಗಳನ್ನ ಪಡೆದುಕೊಂಡ್ವಿ. ಇದ್ರಲ್ಲಿ ನೋಡಿದ್ರೆ ನೀವು ನೋಡ್ಬೋದು, ಇದರಲ್ಲಿ ಕ್ಲಿಯರ್ ಆಗಿದೆ. ತಾಯ್ಲೂರು ಹೋಬಳಿ ಪಾಯಸ್ನಹಳ್ಳಿಯಲ್ಲಿ ವಾಸವಾಗಿರುವ ಚಿರಾಯಿತಿ ಜೀವನದ ಸುಮಾರು 40 ವರ್ಷ ವಯಸ್ಸಿನ ಪಾವತಿ ದಾಸರಹಳ್ಳಿ ರಾಮು ಶಾಸ್ತ್ರಿ ಅವರು 1ನೇ ಮಗ ಕೃಷ್ಣಮೂರ್ತಿ ಮತ್ತೆ 2ನೇ ಮಗ ಅಂತ ಹೇಳ್ಬಿಟ್ಟು ಅವರು ಪದ್ಮನಾಭನವರ ಔರತ್ರೆಯಿಂದ ಕೃಷ್ಣ ಶೆಟ್ಟಿ ಅನ್ನೋರು ದಾನವನ್ನ ನೀಡಿರ್ತಾರೆ. ಗಿಫ್ಟ್ ಡೀಡ್ ಅಂತಾರೆ. ಗಿಫ್ಟ್ ಡೀಡ್ ಅಲ್ಲಿ ಕೂಡ ಅವರು ಕ್ರಯ ಪತ್ರದಲ್ಲೂ ಸಹ ನೀಟಾಗಿ ಬರೆದಿದ್ದಾರೆ ಕೃಷ್ಣ ಶೆಟ್ಟಿರವರು, ಇದು ಯಾವುದೇ ರೀತಿ ನೀವು ಇಲ್ಲಿ ವ್ಯಾಪಾರ ವಹಿವಾಟುಗಳನ್ನ ನಡೆಸಂಗಿಲ್ಲ ಅಂತ ಹೇಳ್ಬಿಟ್ಟು. ಇತ್ತೀಚೆಗೆ ಮತ್ತೆ ನೋಡಿದ್ರೆ ಸರಿ ಆಯ್ತು ಪ್ರೈವೇಟ್ ಶಾಲೆ ಮಾಡಿದ್ರು, ಇದ್ರ ಬಗ್ಗೆ ಯಾರು ಧ್ವನಿ ಎತ್ತಲಿಲ್ಲ, ಇದ್ರ ಬಗ್ಗೆ ಯಾರು ತಲೆ ಕೆಡ್ಸ್ಕೊಂಡಿಲ್ಲ. ಏನಂತ ಹೇಳಿದ್ರೆ ಇವ್ರು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ ಏನಂತ ಹೇಳಿದ್ರೆ ನಾವು ಬರೀ 3,000 ತಗೊಂಡು ಬರೀ ಫೀಸ್ಗೆ ಇದು ಬುಕ್ಸ್ಗೆ ಯೂನಿಫಾರ್ಮ್ ಮಾತ್ರ ತಗೊಂಡು ನಾವು ಇಲ್ಲಿ ಶಾಲೆನ ಪ್ರಾರಂಭ ಮಾಡ್ತೀವಿ ಅಂದಿದ್ದಕ್ಕೆ ಸರಿ ಆಯ್ತು ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು LKG UKG ಗೆ ಕರೋನಾ ಆದ ನಂತರ ನಾವು
ಅಲ್ಲಿ ಎಲ್ಲರೂ ಸುಮ್ನೆ ಇದ್ರು. ಆದ್ರೆ ಇತ್ತೀಚೆಗೆ ಏನ್ ಮಾಡಿದ್ದಾರೆ ಅಂದ್ರೆ ವಾಣಿಜ್ಯ ಮಳಿಗೆಯನ್ನು ಕೂಡ ಪ್ರಾರಂಭ ಮಾಡ್ಬಿಟ್ಟಿದ್ದಾರೆ. ಇಲ್ಲಿ ಅವ್ರು ಏನ್ ದಾನಿಗಳು ಏನಿದ್ದಾರೆ ಅವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಯಾವುದೇ ರೀತಿಯಾಗಿ ಇಲ್ಲಿ ನೀವು ಪ್ರಯೋಜನ ಅಂದ್ರೆ ನಿಮ್ಮಷ್ಟಕ್ಕೆ ನೀವೇ ಯಾವುದೇ ರೀತಿಯಾಗಿ ನೀವು ಅದನ್ನ ಬಗ್ಗೆ ನೀವು ಅದನ್ನ ಅನುಭವಿಸಬಹುದು ಅಷ್ಟೇ, ಅದರಿಂದ ನೀವು ವ್ಯಾಪಾರ ಮಾಡ್ಕೊಂಡು ದುಡ್ಡು ಕಾಸು ಮಾಡ್ಕೊಳ್ಳಲಿಲ್ಲ ಅಂತ ಹೇಳ್ಬಿಟ್ಟು ಈಗ ಅಲ್ಲಿ ವಾಣಿಜ್ಯ ಮಳಿಗೆ ಮಾಡ್ಕೊಂಡಿದ್ದಾರೆ. ಇದರಿಂದ ಯಾವ್ದು ಪಂಚಾಯತಿಯಿಂದನೂ ಸಹ ಯಾವುದೇ ಆಗ್ಲಿ ಅವ್ರಿಗೆ ಅನುಮತಿ ಬಂದಿದೆಯಾ ಇಲ್ಲ ಅಂತ ಗೊತ್ತಿಲ್ಲ, ಅವ್ರಿಗೂ ಸಹ ನಾವು ಕೇಳಿದೀವಿ. ಅದ್ರಿಗೆ ಏನಾದ್ರು ಅನುಮತಿ ನೀಡಿದ್ರೆ ಯಾವ ರೀತಿ ಕೊಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ಪಂಚಾಯತಿರವ್ರಿಗೂ ಪ್ರಶ್ನೆ ಮಾಡ್ತಾ ಇದೀವಿ. ಹಾಗೆ ನಮ್ಮ ತಾಲೂಕ್ ಪಂಚಾಯತ್ ಇಒ ಸಾಹೇಬರು ಕೂಡ ನಾವು ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಇದೇ ವಿಚಾರವಾಗಿ ನಾವು ಇನ್ಫೋಸಿಸ್ ಅವರನ್ನ ಅಪ್ರೋಚ್ ಮಾಡಿದಾಗ ಇನ್ಫೋಸಿಸ್ ಅವರು ಸಹ ಹೇಳಿದ್ರು CSR ಫಂಡ್ಸ್ ಅನ್ನೋದು ಬಂದ್ಬಿಟ್ಟು ಬರೀ ನಾವು ಯಾವುದೇ ರೀತಿ ನಾನ್ ಪ್ರಾಫಿಟಬಲ್, ನಾವು ಹೇಳಿರೋದು ಅಲ್ಲಿ ಬಡ ಮಕ್ಕಳಿಗೆ ಪ್ರೌಢಶಾಲೆಯ ಮಕ್ಕಳಿಗೆ ಅವ್ರಿಗೆ ಕಟ್ಟಡ ದುರಸ್ತಿ ಆಗಿರೋದ ಶಿಥಿಲಗೊಂಡಿರೋದ್ರಿಂದ ನಾವು ಅವ್ರಿಗೆ ಕಟ್ಟಡವನ್ನ ನಿರ್ಮಿಸಿ ಕೊಟ್ಟಿದೀವಿ. ಅದು ಏನಂತ ಹೇಳಿದ್ರೆ ನಮ್ಮದೇ ಭಾಗದಂತ ರಮೇಶ್ ರೆಡ್ಡಿ ಅವರು ಇಲ್ಲಿ ಓಲ್ಡ್ ಸ್ಟೂಡೆಂಟ್ ಅಂದಿದ್ದಕ್ಕೆ ನಾವು ಅವ್ರ ಮುಖಾಂತರ ಇಲ್ಲಿ ಕಟ್ಟಡ ನಿರ್ಮಿಸಿ ಕೊಟ್ಟಿದೀವಿ. ಆದ್ರೆ ಇದನ್ನ ದುರುಪಯೋಗ ಪಡಿಸ್ಕೊಂತಿದೀರಿ ಅಂತ ಹೇಳ್ಬಿಟ್ಟು ನಿಮ್ ಕಡೆಯಿಂದ ಕಂಪ್ಲೇಂಟ್ ಬಂದಿದೆ ಅಂತ ಹೇಳ್ಬಿಟ್ಟು ಅವರೇ ಕರೆ ಮಾಡ್ಬಿಟ್ಟು ಅವ್ರು ಹೇಳಿದ್ರು ಈ ರೀತಿ ಹಂಗ್ ಮಾಡಂಗಿಲ್ಲ, CSR ಫಂಡ್ಸ್ ಅಲ್ಲಿ ಅವ್ರು ಇದೇ ಮಾಡಂಗಿಲ್ಲ. ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ಒಂದು ವೇಳೆ ಇದೇನಾದ್ರೂ ಇನ್ಫೋಸಿಸ್ ಅವರು ಸಹ ಇದ್ರ ಬಗ್ಗೆ ಏನಾದ್ರು ಇವ್ರಿಗೆ ಏನಾದ್ರು ಪರವಾಗಿ ಏನಾದ್ರು ಸಪೋರ್ಟ್ ಮಾಡಿದ್ರೆ ಸಹ ಈ CSR ಅನುದಾನದಲ್ಲಿ ಇವರು 2% ಕಾರ್ಪೊರೇಟ್ ಅವ್ರ ಪ್ರಾಫಿಟ್ ಏನಿರುತ್ತೋ ಅದು 2% ಅಲ್ಲಿ ಅವರು ಇದನ್ನ CSR ಫಂಡ್ಸ್ ಅಲ್ಲಿ ಅಳವಡಿಸ್ಕೊಳ್ಳೋದು. ಇದು ಬಂದ್ಬಿಟ್ಟು ಇದು ಯಾವುದೇ ಅವ್ರ ಪಾಕೆಟ್ ಮನಿಯಿಂದ ಕೊಟ್ಟಿರಲ್ಲ. ಇನ್ಫೋಸಿಸ್ ಸುಧಾಮೂರ್ತಿ ಮೇಡಮ್ ಅವರು ಸಹ ಅಲ್ಲಿ ಎಂಪ್ಲಾಯೀಸ್ ಎಲ್ಲ ಹಗಲಿ ರಾತ್ರಿ ದುಡಿದಿರುವಂತ ಪ್ರಾಫಿಟ್ ಅಲ್ಲಿ ಅವ್ರು ಕೊಟ್ಟಿರ್ತಾರೆ. ಓಕೆ, ಸೊ ಅದರಿಂದ ಈ ರೀತಿ ಅವರು ಬಂದ್ಬಿಟ್ಟು ಇಲ್ಲಿ ದುರುಪಯೋಗ ಪಡಿಸ್ಕೊಂಡು ಒಂದು ಖಾಸಗಿ ಶಾಲೆಯನ್ನ ನಿರ್ಮಿಸಿರೋದು ತುಂಬಾ ಅಪರಾಧ ಆಗಿರುತ್ತೆ. ಇದು ಲೀಗಲ್ ಸಹ ಅಪರಾಧ ಆಗಿರುತ್ತೆ. ಈ ವಿಚಾರವಾಗಿ DDP ಅವರು ಸಹ ಇದ್ರ ಬಗ್ಗೆ ಅವರೇ ಪರ್ಮಿಷನ್ ಕೊಡ್ಬೇಕಾಗಿರೋದು ಪ್ರೈವೇಟ್ ಶಾಲೆಗೆ. ಅವರು ಕಟ್ಟಡ ಆಗ್ಲಿ ಮತ್ತೆ ಆ ಸುತ್ತಮುತ್ತಲಿನ ಹಿನ್ನೆಲೆ ಆ ಸ್ಥಳದ ಹಿನ್ನೆಲೆ ತಿಳಿಯದೆ ಅವ್ರು ಯಾವ ರೀತಿ ಪರ್ಮಿಷನ್ ಕೊಟ್ಟಿದ್ದಾರೆ ಅನ್ನೋದು ಯಕ್ಷ ಪ್ರಶ್ನೆ. ಇದಾಗ್ಲಿ ಈಗಾಗ್ಲಿ ಮಾಹಿತಿ ಸುದ್ದಿಗಳಲ್ಲಿ ಇಲ್ಲೆಲ್ಲ ಬಂದ್ಮೇಲೆ BO ಸಾಹೇಬರು ನಿನ್ನೆ ವಿಚಾರಕ್ಕೆ ಇಲ್ಲಿ ವಿಸಿಟ್ ಮಾಡಿದ್ದಾರೆ ಅಂತ ಗೊತ್ತಾಯ್ತು. ಆದ್ರೆ ಅವ್ರು ಏನ್ ನಿರ್ಧಾರ ತೆಗೆದುಕೊಂಡಿದ್ದಾರೆ, ಏನ್ ಇವ್ರಿಗೆ ಆದೇಶ ಕೊಟ್ಟಿದ್ದಾರೆ ಅನ್ನೋದು ಇದುವರೆಗೂ ಯಾವುದೇ ರೀತಿ ಇದಿರ್ಲಿಲ್ಲ. ನಾನು ಈಗಾಗಲೇ ಮಾಹಿತಿ ಹಕ್ಕಿನ ಪ್ರಕಾರ ಕೇಳಿರೋ ಪ್ರಶ್ನೆಗಳಿಗೆ ಈಗಾಗಲೇ ಫಾಲೋ ಅಪ್ ಮಾಡ್ತಾ ಇದ್ದೀನಿ. ಇದೇ ವಿಚಾರವನ್ನ ಚೀಫ್ ಸೆಕ್ರೆಟರಿ ವರೆಗೂ ಸಹ ಇದನ್ನ ನಾವು ಎಸ್ಕಲೇಟ್ ಮಾಡಿದೀವಿ, ಮೇಲ್ ಮುಖಾಂತರ ಅವ್ರಿಗೆ ಕಮ್ಯುನಿಕೇಟ್ ಮಾಡಿದೀವಿ. ಅವರ ಏನ್ ಅವರು ರಿಪ್ಲೈ ಬರುತ್ತೆ ಅಂತ ಕಾಯ್ತಾ ಇದೀವಿ. ಸರಿ, ಇಷ್ಟು ನಿಮ್ಮ ಆರೋಪ. ಹೌದು ಸರ್. ಈಗ ಅದು ಬಂದು ಟ್ರಸ್ಟ್, ಅದು ಎಸ್, ಟ್ರಸ್ಟ್ಗೆ ಸಂಪೂರ್ಣ ಅಧಿಕಾರ ಇರುತ್ತೆ. ಹೌದು, ನಿಮ್ಗೂ ಗೊತ್ತಿರ್ಬೇಕು, ನೀವು ಒಬ್ಬ ವಿದ್ಯಾವಂತರು. ಹೌದು. ಟ್ರಸ್ಟ್ ಅಲ್ಲಿ ಆಡಳಿತ ಮಂಡಳಿಯಲ್ಲಿ ಅವರು ಈಗ ಹೈಸ್ಕೂಲ್ ಅದು ಅನುದಾನಿತ ಶಾಲೆ, ಗೊತ್ತಿರೋ ಪ್ರಕಾರ 8 to 10th ಬಂದು ಅನುದಾನಿತ ಶಾಲೆ. ಕರೆಕ್ಟ್, ಕನ್ನಡ ಮೀಡಿಯಂ. ಅದಕ್ಕೆ ಫೀಡಿಂಗ್ ಅನ್ನೋದು ಈಗ LKG UKG to 7th ಅವ್ರು ಮಾಡಿರ್ತಾರೆ ಅನ್ಕೊಳ್ತೀನಿ, ನನ್ಗೆ ಗೊತ್ತಿರೋ ಪ್ರಕಾರ. ಇನ್ನು ನಾನು ಮಾಹಿತಿ ತಿಳ್ಕೊಂಡಿಲ್ಲ. ಈಗ ಅವರು ಟ್ರಸ್ಟ್ ಅವ್ರು ಮಾಡ್ಬೋದಲ್ಲ ಸರ್? ಟ್ರಸ್ಟ್ ಅವ್ರು ಮಾಡ್ಬೋದು. ಒಂದು ಜಮೀನು ಬಂದ್ಬಿಟ್ಟು ದಾನಿಗಳದು. ಓಕೆ, ಅವ್ರು ಡೆವಲಪ್ಮೆಂಟ್ ಮಾಡಿ ಮಾಡಬಹುದು. ಆದ್ರೆ ಈ ಏನ್ ಏಡೆಡ್ ಸ್ಕೂಲ್ ಆವರಣದಲ್ಲಿ ಒಂದೇ ಇದರಲ್ಲಿ ಡಿಪಾರ್ಟ್ಮೆಂಟ್ ಅವರು ಸಹ ಶಿಕ್ಷಣ ಇಲಾಖೆ ಕೂಡ 2 ಡೈಸ್ ಕೋಡ್ ಕೊಡಕ್ ಬರಲ್ಲ. ಬಿಕಾಸ್ ಯಾಕಂತ ಹೇಳಿದ್ರೆ ಅದು ಲೊಕೇಶನ್, ಜಿಯೋ ಲೊಕೇಶನ್ ಎಲ್ಲ ಕ್ಯಾಪ್ಚರ್ ಆಗುತ್ತೆ. ಹೇಗ್ ಡೈಸ್ ಕೋಡ್ ಕೊಟ್ಟಿದ್ದಾರೆ ಅನ್ನೋದು ಅದೊಂದು ಕ್ವಶನ್. ಇಲ್ಲಿ ಡೈಸ್ ಕೋಡ್ ನಿಮ್ಗೂ ಗೊತ್ತಿರುತ್ತೆ, ಹೈಸ್ಕೂಲ್ ಸಪರೇಟ್ ಇರುತ್ತೆ, ಪ್ರೈವೇಟ್ ಸ್ಕೂಲ್ಗೆ ಸಪರೇಟ್ ಡೈಸ್ ಕೋಡ್ ಇರುತ್ತೆ. ಒಂದೇ ಜಿಯೋ ಲೊಕೇಶನ್ ಅಲ್ಲಿ ಹೇಗೆ ಡೈಸ್ ಕೋಡ್ ಕೊಟ್ಟರು ಅನ್ನೋದು ಅದೊಂದು ಪ್ರಶ್ನೆ. ಇನ್ನೊಂದೇನಂತ ಹೇಳಿದ್ರೆ ಇದು CSR ಅನುದಾನದಲ್ಲಿ ನಿರ್ಮಾಣ ಆಗಿರೋದು. ಇದೇನು ಆಡಳಿತ ಮಂಡಳಿಯಿಂದ ಅವ್ರೇನಾದ್ರು ಸ್ವಂತವಾಗಿ ಏನಾದ್ರು ನಿರ್ಮಿಸಿರುವಂತ ಕಟ್ಟಡಗಳಾಗಿದ್ರೆ ಇಲ್ಲಿ ಯಾವುದೇ ತಕರಾರು ಇರೋದಿಲ್ಲ. ಆದ್ರೂ ಸಹ ಆಡಳಿತ ಮಂಡಳಿ ಅವ್ರಿಗೆ ರೈಟ್ಸ್ ಇರುತ್ತೆ. ನೀವು ಹೇಳ್ದಂಗೆ ಏನೋ ಅದೊಂದು ಟ್ರಸ್ಟ್ ಅಂತಿದ್ದೀರಿ, ಅವ್ರಿಗೆ ರೈಟ್ಸ್ ಇರುತ್ತೆ. ಇದು ಬಂದ್ಬಿಟ್ಟು ವಿದ್ಯಾಸಂಸ್ಥೆ. ಇದು ಅದು ಬಂದ್ಬಿಟ್ಟು ಟ್ರಸ್ಟ್ ಅಂತ ಹೇಳ್ಬಿಟ್ಟು ಅವ್ರೇನ್ ಟ್ರಸ್ಟ್ ಆಗಿ ಮಾಡ್ಕೊಂಡಿಲ್ಲ, ವಿದ್ಯಾಸಂಸ್ಥೆಯಾಗಿ ಮಾಡ್ಕೊಂಡಿದ್ದಾರೆ. ಇದು ಏನಂತ ಹೇಳಿದ್ರೆ ಸರ್, ಇತ್ತೀಚೆಗೆ ಒಂದು ದಶಕಗಳ ಇತಿಹಾಸ ಇರುವಂತ ಶಾಲೆ ಅದು. ಓಕೆ, ದಶಕಗಳ ಇತಿಹಾಸ ಇರುವಂತ ಶಾಲೆಗೆ ಒಂದು 5-6 ವರ್ಷದಿಂದ ಒಂದು ಗ್ರಹಣದಂತೆ ಈ ಒಂದು ಪ್ರೈವೇಟ್ ಶಾಲೆ ಪೀಡಿತ ಆಗ್ಬಿಟ್ಟಿದೆ. ಅದ್ರಿಗೆ ಗ್ರಹಣದಂತೆ ಹಿಡ್ಕೊಂಡ್ಬಿಟ್ಟಿದೆ. ಅದಕ್ ಮುಂಚೆ ನೋಡಿದ್ರೆ ಅಲ್ಲಿ ಏನೋ ಹೈಸ್ಕೂಲ್ ಕೂಡ ಅಷ್ಟೇ 8th, 9th, 10th ಗೆ ಸುಮಾರು 300ರಿಂದ 400 ಜನ ಸ್ಟ್ರೆಂತ್ ಇರ್ತಾ ಇತ್ತು. A ಸೆಕ್ಷನ್ ಇಂದ D ಸೆಕ್ಷನ್, E ಸೆಕ್ಷನ್ ವರ್ಗೂ ಕೂಡ ಎಲ್ಲರೂ ನಾವು ನಂಗ್ಲಿಗೆ ಸಾರ್ವಜನಿಕರು ಎಲ್ಲರೂ ನೋಡಿದ್ದಾರೆ ಅದನ್ನ. ಆದ್ರೆ ಈಗ ಅವರ ಉದ್ದೇಶ ಏನಾಗಿದೆ ಅಂದ್ರೆ ಅಲ್ಲಿ ಏನ್ ಇದು ಕಡಿಮೆ ಆಗ್ಬಿಟ್ಟಿದೆ, ಸ್ಟ್ರೆಂತ್ ಕಡಿಮೆ ಮಾಡಿ ಪ್ರೈವೇಟ್ ಸ್ಕೂಲ್ ನ ಕಂಪ್ಲೀಟ್ ಪ್ರೈವೇಟೈಸೇಷನ್ ಮಾಡ್ಬೇಕು ಅನ್ನೋದು ಇಲ್ಲಿ ಉದ್ದೇಶ. ಇನ್ನೊಂದೇನಂತ ಹೇಳಿದ್ರೆ ನೀವು ಹೇಳಿದಂಗೆ ಟ್ರಸ್ಟ್ ಕೂಡ ಸಹ ಏನು ಅನುದಾನಿತ ಶಾಲೆಗೂ ಸಹ ಅವ್ರೇನ್ ಕೈಯಿಂದ ದುಡ್ಡು ಕೊಡ್ತಾ ಇಲ್ಲ, ಸರ್ಕಾರದಿಂದ ಅನುದಾನ ಬರ್ತಿರೋದು ಅವ್ರು. ಓಕೆ, ಸೊ ಆವಾಗಿದ್ದ ಏನಾಗತ್ತೆ ಅಂತ ಹೇಳಿದ್ರೆ ಅವ್ರು ಏನ್ CSR ಅನುದಾನದಲ್ಲಿ ನೀಟಾಗಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಆ ಬಿಲ್ಡಿಂಗ್ ಬಂದ್ಬಿಟ್ಟು ಕಟ್ಸ್ಕೊಟ್ಟಿರೋದು ಬಡ ಮಕ್ಕಳಿಗಾಗಿ, ರೂರಲ್ ಸೈಡ್ ಅಲ್ಲಿ, ಗ್ರಾಮೀಣ ಭಾಗದಲ್ಲಿ ವಿದ್ಯಾಭ್ಯಾಸವನ್ನ ಸಪೋರ್ಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಅವರು ಕಟ್ಟಡ ನಿರ್ಮಾಣ ಮಾಡ್ಕೊಟ್ಟಿದ್ದಾರೆ. ಇದರಲ್ಲೂ ಒಂದು ಇಶ್ಯೂ ಇದೆ. ಆ ಕಟ್ಟಡ ನಿರ್ಮಾಣ ಆದ್ಮೇಲೂ ಸಹ ಸುಮಾರು 1 ವರ್ಷ 1.5 ವರ್ಷ ಆ ಕಟ್ಟಡಕ್ಕೆ ಈ ಬಡ ಮಕ್ಕಳನ್ನ ಬಿಟ್ಟಿರೋದಿಲ್ಲ. ಮತ್ತೆ ಅದನ್ನೆಲ್ಲಾನು ಸುಮಾರು ಜನ ಇಲ್ಲಿ ಅದ್ರ ಬಗ್ಗೆ ಎಸ್ಕಲೇಟ್ ಮಾಡಿ ಅದ್ರ ಬಗ್ಗೆ ಧ್ವನಿ ಎತ್ತದ್ಮೇಲೆ ಅವರು ಮೂಗರ್ಸೋ ತರ ಏನ್ ಮಾಡಿದಾರೆ ಅಂದ್ರೆ 3-4 ರೂಮ್ ಕೊಟ್ಟು ಅಲ್ಲಿ ಮುಗಿಸಿ ಮತ್ತೆ ಅಲ್ಲಿ ಪ್ರೈವೇಟೈಸೇಷನ್ ಸ್ಟಾರ್ಟ್ ಮಾಡಿದ್ದಾರೆ.
ಸರ್ ಈಗ ಹಾ, ಸರ್. ನಿಮ್ಮ ಆರೋಪ ಇದೆ, ಆ ಶಾಲೆ ಮೇಲೆ ಆರೋಪ ಇದೆ. ಇನ್ನೊಂದು ವಲಯದಲ್ಲಿ ಕೇಳಿ ಬರ್ತಾ ಇರೋದು ಏನಂದ್ರೆ, ಈಗ ಬೇರೆ ಇಲ್ಲಿ ಖಾಸಗಿ ಶಾಲೆಗಳಿದೆ, ಅವ್ರಿಗೆ ಅವ್ರ ಮೇಲೆ ಪ್ರಭಾವ ಬೀರುತ್ತೆ, ಅಲ್ಲಿ ಅಡ್ಮಿಷನ್ಸ್ ಕಡಿಮೆ ಆಗುತ್ತೆ ಅಂತ ನಿಮ್ಗೆ ಅವರು ಕುಮ್ಮಕ್ಕು ಕೊಟ್ಟು ನಿಮ್ಮಿಂದ ಮಾಡ್ತಾ ಇರೋದು ಅಂತ ಆರೋಪ ಇದೆ. ಕರೆಕ್ಟ್. ಸಿ ಅವರು ಸರ್ ಇಲ್ಲಿ ನೋಡಿ, ಇಲ್ಲಿ ಅವರು ಒಂದು ನಿಮಿಷ, ನೀವು ಕೇಳಿದ ಪ್ರಶ್ನೆ ಸರಿ. ಇವಾಗ ಬೇರೆ ಪ್ರೈವೇಟ್ ಶಾಲೆಗಳವರು, ಇವಾಗ ನಾನು ಹಂಗಾದ್ರೆ ಇದೇ ಸರ್ಕಾರಿ ಶಾಲೆಗೋಸ್ಕರ ಹೋರಾಟ ಮಾಡಿದಾಗ ಅದೇ ಆಡಳಿತ ಮಂಡಳಿ ಪ್ರತಿಯೊಂದಲ್ಲೂ ಚೆಕ್ ಪಾಯಿಂಟ್ ಇಟ್ಕೊಂಡ್ ಬಂದ್ರಲ್ವಾ. ನಾನಿವಾಗ ಪ್ರೈವೇಟ್ ಅವ್ರು ಸಪೋರ್ಟ್ ಮಾಡಿದಾರೆ ಅಂತಾರಲ್ಲ, ಬೆನ್ನೆಲುಬಾಗಿ ನಿಂತಿದ್ದಾರೆ ಅಂತ ಹೇಳ್ಬಿಟ್ಟು. ಯಾರು ನಿಂತಿದ್ದಾರೆ? ನಿಮ್ಮ ಹತ್ರ ದಾಖಲೆಗಳಿದ್ಯಾ? ದಾಖಲೆ ಇಲ್ಲ ಸರ್. ಈಗ ಇಲ್ಲ. ಪ್ರಶ್ನೆ ಏನಂದ್ರೆ, ನಿಮ್ಗೆ ಕುಮ್ಮಕ್ ಕೊಟ್ಟು ನಿಮ್ಮನ್ನು ಮುಂದೆ ಬಿಟ್ಟು ಈ ರೀತಿ ಮಾಡ್ತಾ ಅವ್ರಿಗೂ ನನ್ಗೂ ಸಂಬಂಧ ಏನು? ನಾನೇನಾದ್ರೂ ಅನ್ಎಜುಕೇಟೆಡ್? ಅವ್ರಿಗೂ ನನ್ಗೂ ಸಂಬಂಧ ಏನು? ನಮ್ ರಿಲೇಟಿವ್ ಇಲ್ಲ ನನ್ನ ಅಂತಮ್ಮನೋ ನಮ್ ಫ್ರೆಂಡ್ಸ್ ಆಗಿದ್ರೆ ಅವ್ರು ಕುಮ್ಮಕ್ ಕೊಟ್ರಪ್ಪ, ಆ ಸ್ಕೂಲ್ಗೆ ಇವಾಗ RM ಆಗಿರ್ಬೋದು, ಇಲ್ಲಾಂದ್ರೆ ವಿವೇಕಾನಂದ ಆಗಿರ್ಬೋದು, ನಿಸರ್ಗ ಆಗಿರ್ಬೋದು, ಇವ್ರಿಗೆ ಏನಾದ್ರೆ ಅಡ್ಮಿಷನ್ಸ್ ಜಾಸ್ತಿ ಇದ್ರೆ ನನ್ಗೇನ್ ಬರುತ್ತೆ? ನನ್ನ ಪ್ರಶ್ನೆ ಇಷ್ಟೇ ಸರ್, ನನ್ನ ಆರೋಪ, ನನ್ನ ಉದ್ದೇಶ ಇಷ್ಟೇ. ಬಡ ಮಕ್ಕಳಿಗೋಸ್ಕರ ಅಂತ ಹೇಳ್ಬಿಟ್ಟು ಏನ್ ಸೌಲಭ್ಯಗಳು ಸೌಕರ್ಯಗಳಿದೆಯೋ ಅದು ಅವ್ರಿಗೆ ತಲುಪಬೇಕು. ಅವ್ರಿಗೆ ರೈಟ್ಸ್ ಇರೋದು. ಅದು ಯಾರೋ ಬಂದ್ಬಿಟ್ಟು ಖಾಸಗಿಯವ್ರು ಬಂದ್ಬಿಟ್ಟು ಇಲ್ಲಿ ಬಂದು ಇವರ ಸೌಲಭ್ಯಗಳನ್ನೆಲ್ಲ ಕಸಿದ್ಕೊಳ್ಳೋದು ಕರೆಕ್ಟ್ ಅಲ್ಲ. ಈಗ ನೀವು ಹೇಳ್ದಂಗೆ ನಿಮ್ಗೂ ಗೊತ್ತಿರತ್ತೆ, ನಿಮ್ಮ ಮಾಧ್ಯಮಗಳು ಕೂಡ ಪ್ರಸಾರ ಆಯ್ತು. ನಾನು ಇದೇ ಸರ್ಕಾರಿ ಶಾಲೆಗೋಸ್ಕರ ಹೋರಾಟ ಮಾಡಿದೆ. ಏನು ಆ ಬಿಲ್ಡಿಂಗ್ ಇದಾಗಿತ್ತು, ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ನಾನು ಹೋರಾಟ ಮಾಡಿದೆ. ಆವತ್ತು ನೀವು ಇದೇ ಆರೋಪ ಮಾಡಿದ್ರಲ್ವಾ. ಈಗ ನಿಮ್ಮ ಬುಡಕ್ ಬಂದಿದ ತಕ್ಷಣ ನೀವು ಪ್ರೈವೇಟ್ ಸ್ಕೂಲ್ ಅವರು ಅಂತೀರಲ್ಲ, ಸರ್ಕಾರಿ ಶಾಲೆಗೆ ಮಾಡಿದ್ರೆ ಕೂಡ ನೀವು ಅದೇ ಅಡಚಣೆ ಮಾಡಿದ್ರಲ್ವಾ. ನೀವು ಎಜುಕೇಟೆಡ್ ಆಗಿ, ಹಾಗಾದ್ರೆ ಸರಿ ಸರ್, ನಿಮ್ಮ ಕ್ವಶನ್ಗೆ ನಾನು ಬರ್ತೀನಿ. ನಂಗ್ಲಿ ಸರ್ಕಾರಿ ಶಾಲೆ ಅಲ್ವಾ, ಅಲ್ಲಿ ಎಕ್ಸಾಮ್ಸ್ ಪಾಸ್ ಆಗಿ ಟೀಚರ್ಸ್ ಎಲ್ಲ ಬಂದಿರೋದು, ಸೆಲೆಕ್ಟ್ ಆಗಿ ಬಂದಿರ್ತಾರೆ. ಇದೇ ಸರ್ಕಾರಿ ಶಾಲೆಯಲ್ಲಿ LKG ಇಂದ 8th ವರೆಗೂ ಇಂಗ್ಲಿಷ್ ಮೀಡಿಯಂ ಇದೆ. ನಿಮ್ದು ಸರ್ಕಾರಿ ಅನುದಾನಿತ ಶಾಲೆ ಅಲ್ವಾ, ನಿಮ್ಗೆ ಅಲ್ಲಿ ಖಾಸಗಿ ಶಾಲೆ ಆಗ್ಬೇಕಿತ್ತು? ನಿಮ್ಮ ಉದ್ದೇಶ ವ್ಯಾಪಾರ ಅಲ್ವಾ? ಹೌದು. ಈಗ 8th 9th 10th ಅಲ್ಲಿ ಮೊದಲಿಂದ ಇದೆ. ಹೌದು. ಬೇರೆ ಶಾಲೆಗಳು ಇಲ್ಲಿ ಹೈಸ್ಕೂಲ್ ಪ್ರಾರಂಭ ಮಾಡಿದ್ದಾರೆ ಮಾಡಿದ್ದಾರೆ. ಯಾಕೆ ಧ್ವನಿ ಎತ್ತಿಲ್ಲ? ಈಗ ಯಾಕೆ ಧ್ವನಿ? ಇಲ್ಲ, ಪ್ರೈವೇಟ್ ಅವ್ರಿಗೆ ಬಂದ್ಬಿಟ್ಟು ನಾವು ಧ್ವನಿ ಎತ್ತಕ್ಕಾಗಲ್ಲ. ಇಲ್ಲಿ 8th 9th 10th ಇಂಗ್ಲಿಷ್ ಮೀಡಿಯಂ ಇಲ್ಲ. ಎಲ್ಲಿ ಈಗ ವರಸಿದ್ಧಿ ವಿನಾಯಕ ಶಾಲೆಯಲ್ಲಿ ಇದಕ್ ಮುಂಚೆ ಇತ್ತು, ಆದ್ರೆ ಈಗ ಇಂಗ್ಲಿಷ್ ಮೀಡಿಯಂ ಅಲ್ಲಿಲ್ಲ. ಧ್ವನಿ ಎತ್ತಕ್ಕೆ ಪ್ರೈವೇಟ್ ಅವ್ರು ಸಪರೇಟ್ ಆಗಿ ಅವ್ರ ಸ್ವಂತ ಹಣದಲ್ಲಿ ಮಾಡ್ಕೊಂಡಿದ್ದಾರೆ. ನಾವು ಅವ್ರ ಧ್ವನಿಗೆ ಎತ್ತಕ್ಕಾಗಲ್ಲ. ಆಗತ್ತಾ? ಪ್ರೈವೇಟ್ ಅವ್ರು ಏನಿದೆಯೋ, ಇವಾಗ ಸರ್ಕಾರಿ ಶಾಲೆಯಲ್ಲಿ ಬಗ್ಗೆ ಬೇಕಂದ್ರೆ ಧ್ವನಿ ಎತ್ಬೋದು ನಾನು. ಕರೆಕ್ಟ್ ಅಲ್ವಾ ಸರ್? ಈ ರೀತಿ ಆಗ್ತದೆ ಸರ್. ಸಿಂಪಲ್ ಸರ್. ನಾನು ಇದರಲ್ಲಿ 9th 10th ಇಂಗ್ಲಿಷ್ ಮೀಡಿಯಂ ಬೇಕಂತ ಕೇಳಿದ್ರೆ ಇದೇ ಆಡಳಿತ ಮಂಡಳಿ ಪದೇ 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 ಪ್ರತಿ ವರ್ಷ ಪ್ರತಿ ಒಂದು ವಿಚಾರದಲ್ಲೂ ಸಹ ಅಡ್ಡ ಹಾಕೊಂಡ್ ಬಂದ್ರಲ್ಲ. ನಿಮ್ ಉದ್ದೇಶ ಏನಾಗಾದ್ರೆ ನಿಮ್ ವ್ಯಾಪಾರ ನಡಿಬೇಕು ಅಂತನಾ? ನಾವೇನ್ ಕನ್ನಡ ಮೀಡಿಯಂ ಕೇಳಿಲ್ವಲ್ಲ. ನಾವೇನ್ ಮಾಡಿದ್ವಿ, ಇಲ್ಲಿ ಇವಾಗ ಆಲ್ರೆಡಿ 8th 9th 10th ಆಲ್ರೆಡಿ ಇದೆ, ಕನ್ನಡ ಮೀಡಿಯಂ ಇದೆ. ಇಂಗ್ಲಿಷ್ ಮೀಡಿಯಂ ಸರ್, ಇಂಗ್ಲಿಷ್ ಮೀಡಿಯಂ ಬೇಕು ಅಂತ ನಾವು ಕೇಳ್ತಿರೋದು 9th 10th. ಇನ್ನೊಂದು ವಿಚಾರ ಹೇಳ್ತೀನಿ ನೋಡಿ. LKG ಇಂದ 8th ಸ್ಟ್ಯಾಂಡರ್ಡ್ ವರೆಗೂ ಎಲ್ಲ ಕಮ್ಯುನಿಟೀಸ್ ಅವರು ಸಹ ಇಂಗ್ಲಿಷ್ ಮೀಡಿಯಂ ಇಲ್ಲಿ ಓದ್ಕೊಂಡ್ ಬಂದಿರ್ತಾರೆ, ಫ್ರೀ ಎಜುಕೇಶನ್. ನೆಕ್ಸ್ಟ್ ಅವ್ರು ಎಲ್ಲಿ ಹೋಗ್ಬೇಕು? ಎಲ್ಲಿ ಹೋಗ್ಬೇಕು? ಯಾವ್ದಿರುತ್ತೆ ಅಲ್ಲೇ ಹೋಗ್ಬೇಕು. ಇಲ್ಲಿ ನಂಗ್ಲಿಯಲ್ಲಿ ಯಾವುದೇ ರೀತಿಯಾದಂತ ಅವ್ರಿಗೆ ಫ್ರೀ ಎಜುಕೇಶನ್ ಕೊಡುವಂತ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇಲ್ಲ. ನಾನೇನ್ ಮಾಡ್ಬೇಕು? ಕನ್ನಡ ಮೀಡಿಯಂಗೆ ಹೋಗ್ಬೇಕು ಅಲ್ವಾ? ಇಂಗ್ಲಿಷ್ ಅಲ್ಲಿ ಫಿಸಿಕ್ಸ್ ಅಂತ ಇರುತ್ತೆ, ಕನ್ನಡದಲ್ಲಿ ಹೋದ್ರೆ ಭೌತಶಾಸ್ತ್ರ ಅಂತ ಇರುತ್ತೆ. ಅರ್ಥ ಆಗತ್ತಾ? ಇದು ಆಲ್ರೆಡಿ ಇವ್ರು ಮಾಡ್ತಿರೋದ್ರಿಂದ ಏನಾಗ್ತಿದೆ ಅಂತ ಹೇಳಿದ್ರೆ, ಮಕ್ಕಳು ಇಲ್ಲಿ ಇಲ್ಲಿಟ್ರೇಟ್ಸ್ ಆಗೋದು ಜಾಸ್ತಿ ಆಗ್ಬಿಡ್ತಿದೆ. ಇನ್ನೊಂದು ನಾನು ಹೇಳ್ತೀನಿ ನೋಡಿ, LKG ಇಂದ 8th ವರೆಗೂ ಒಂದು ನಮ್ಮ ಮುಸಲ್ಮಾನ್ ಕಮ್ಯುನಿಟಿ ಅವರು ಸಹ ಅವ್ರಿಗೆ ಕನ್ನಡ ಮೀಡಿಯಂಗಿಂತ ಇಂಗ್ಲಿಷ್ ಮೀಡಿಯಂ ಓದಿರ್ತಾರೆ. ಓಕೆ, ಮನೆಗಳಲ್ಲಿ ಹೆಣ್ಮಕ್ಳನ್ನ ಕೂಡ ಕಳ್ಸಕ್ಕೆ, ದೂರ ಬರ ಕಳ್ಸಕ್ಕೆ ಅವ್ರಿಗೂ ಸಹ ಒಂದು ಮುಜುಗರ ಇರುತ್ತೆ. ಕರೆಕ್ಟ್ ಅಲ್ವಾ? ಅವ್ರಿಗೂ ಸ್ವಲ್ಪ ತೊಂದರೆ, ಲಿಮಿಟೇಷನ್ಸ್ ಇರುತ್ತೆ. ಅಂತ ಟೈಮಲ್ಲಿ ಆ ಮಕ್ಕಳು ಅಲ್ಲೇ ಎಜುಕೇಶನ್ ಸ್ಟಾಪ್ ಆಗ್ಬಿಡತ್ತಲ್ವಾ. ನಿಮ್ಮ ವಿಚಾರಕ್ಕೆ ನಾನು ಹೇಳ್ತಿರೋದು ಏನು, ಪ್ರೈವೇಟ್ ಶಾಲೆ ಬಗ್ಗೆ ನೀವು ಧ್ವನಿ ಯಾಕೆ ಎತ್ತಿಲ್ಲ ಅಂತ. ಅವ್ರ ಸ್ವಂತ ಜಮೀನೆಲ್ಲ ಅವ್ರು ಕಟ್ಕೊಂಡಿದ್ದಾರೆ, ಅವ್ರ ಬಗ್ಗೆ ನಾವು ತಕರಾರು ಮಾಡಕ್ಕಾಗತ್ತೆ ಸರ್? ನಾವು ಕೇಳ್ತಿರೋದು ಇಲ್ಲಿ CSR ಅವರು ಟ್ಯಾಕ್ಸ್ ಇದು ಮಾಡಿರೋರು, ಅವ್ರು ಬಂದು ಕಟ್ಸ್ಕೊಂಡಿರೋ ಕಟ್ಟಡದಲ್ಲಿ ನೀವು ಹಿಂಗ್ ಸ್ಟಾರ್ಟ್ ಮಾಡ್ತೀರಾ ಅನ್ನೋದು. ಇನ್ನೊಂದೇನಂತ ಹೇಳಿದ್ರೆ, ಇಲ್ಲಿ ಕಟ್ಸ್ಕೊಂಡಿರೋ ಒಂದು ಕಟ್ಟಡ ಆವರಣದಲ್ಲಿ ಇರುವಂತ ಕಟ್ಟಡಗಳು ಯಾವ್ದು ಇವ್ರ ಆಡಳಿತ ಮಂಡಳಿಯಿಂದ ಸ್ವಂತ ದುಡ್ಡು ಹಾಕೊಂಡು ಯಾವ್ದು ಕಟ್ಟಿಲ್ಲ. ಇದು ಸಹ ಸರ್ಕಾರದಿಂದ MLA ಲ್ಯಾಡ್ಸು, MP ಲ್ಯಾಡ್ಸು, ZP ಲ್ಯಾಡ್ಸ್ ಎಲ್ಲ ಬಂದಿರೋದು. ಅದೆಲ್ಲಾನು ಇದೆ ಅಲ್ವಾ, ಪಬ್ಲಿಕ್ ಅಮೌಂಟ್ ಅಲ್ವಾ? ಇವಾಗ ಅವ್ರೇ ನೀವ್ ಹೇಳ್ತಾ ಇದ್ದೀರಾ ಕರೆಕ್ಟ್. ಈಗ ಬೇರೆ ಕಡೆ ಎಲ್ಲ ಇನ್ನೂ ಹಂಗೆ ಇದೇ ರೀತಿ ಮಾಡ್ಕೊಳ್ತಾರೆ. ಒಂದು ಟ್ರಸ್ಟ್ ಅಂದ್ರೆ, ಸಂಸ್ಥೆ ಅಂದ್ರೆ, ನಾವು ಬೇರೆಯವರಿಂದ ಹಣ ಪಡೆದು ದಾನಿಗಳ ರೂಪದಲ್ಲಿ ನಾವು ಪಡೆದು ಈ ರೀತಿ ಮಾಡ್ತಾ ಇದ್ವಿ. ಇಲ್ಲಿ ನಮ್ಗೆ 8th 9th 10th ಗೆ ಈ ರೀತಿ ಫೀಡಿಂಗ್ ಬೇಕು ಅಂತ ಮಾಡ್ಕೊಂಡಿರ್ಬೋದು ಅಂತ. ಸರ್, 8th 9th 10th ಕೂಡ ಇವಾಗ ಫೀಸ್ ಇದು ಸ್ಯಾಲರೀಸ್ ಬಂದ್ಬಿಟ್ಟು ಗೌರ್ಮೆಂಟ್ ಕಡೆನ ಕೊಡುತ್ತೆ. ಫೀಡಿಂಗ್ ಬೇಕಂತ ಹೇಳಿದ್ರೆ ಇಷ್ಟು ಅಂತ ಹೇಳ್ಬಿಟ್ಟು ಮಿನಿಮಲ್ ಫೀಸ್ ಇರುತ್ತೆ. ಓಕೆ, ನೀವು ಅದನ್ನ ಇಂಪ್ರೂವ್ಮೆಂಟ್ ಮಾಡ್ಬೇಕಲ್ಲ. ಆಡಳಿತ ಇದ್ರಲ್ಲಿ ಇವಾಗ ಎಷ್ಟು ಸ್ಟ್ರೆಂತ್ ಇಂಪ್ರೂವ್ಮೆಂಟ್ ಮಾಡಿದೀರಾ?
ಸರ್ ಈಗ ನಿಮ್ಮ ಆರೋಪ ಅಲ್ಲಿ ಪ್ರೈವೇಟ್ ಶಾಲೆ ಬೇಡ ಅಂತಾನ ಕಡಿಮೆ ಫೀಸ್ ಇರ್ಬೇಕಂತ. ಪ್ರೈವೇಟ್ ಶಾಲೆ ಬೇಡ ಅಂತ ಸರ್, ಅದು ಬಂದ್ಬಿಟ್ಟು ಸರ್ಕಾರಿ ಜಾಗ ಸರ್ ಅದು. ಇವಾಗ ನಾನು ಒಂದ್ ನಿಮಿಷ ನಾನು ಒಂದು ಪಾಣಿ ಕೂಡ ನಿಮ್ಗೆ ತೋರಿಸ್ತೀನಿ. ಪಾಣಿಯಲ್ಲೂ ಕೂಡ ಅಷ್ಟೇ, ಅದು ಒಂದು ಸರ್ಕಾರಿ ಅಂತಾನೆ ಬರುತ್ತೆ. ಇವಾಗ ನನ್ ಸೊತ್ತು ನಿಮ್ ಸೊತ್ತು ಆದ್ರೆ 425(1) ಅದರಲ್ಲಿ ಸರ್ಕಾರಿ ಜಾಗ ಕೂಡ ಸರ್ಕಾರಿ ಪಟ್ಟ ಅಂತಾನೆ ಬರುತ್ತೆ ಸರ್. ಇವಾಗ ಅವ್ರ ಸ್ವಂತ ಅನುದಾನದಲ್ಲಿ ಇಲ್ಲ ಸ್ವಂತ ದುಡ್ಡಲ್ಲಿ ಅವ್ರೇನಾದ್ರು ಮಾಡ್ಕೊಂಡಿದ್ರೆ ಹಾಗಾದ್ರೆ ಇದ್ ಮಾಡ್ಲಿ, ಅವರು ಬೇಡ ಅಂತ ಹೇಳ್ತಿಲ್ಲ. ಇವಾಗ ಕಟ್ಟಡ ಕಟ್ಸ್ಕೊಟ್ಟಿರೋದು, ಇವಾಗ ಏನಿದೆ ಕಟ್ಟಡಗಳು, ಇದು ಬಂದ್ಬಿಟ್ಟು ಕಟ್ಕೊಟ್ಟಿರೋದು MLA ಇವ್ರೆ ಆಲಂಗೂರ್ ಶ್ರೀನಾಥ್ ಅವ್ರು ಇದ್ದಾಗ ಅವ್ರು MP ಇದ್ರಲ್ಲೇ ಕಟ್ಕೋರು. ಅವರು ಸ್ವಂತ ಹಣದಲ್ಲಿ ಕಟ್ಟಿಲ್ಲ, ಶಾಸಕರ ಅನುದಾನದಲ್ಲಿ ಇಲ್ಲ ಅಂತ ಹೇಳಿ ಗೌರ್ಮೆಂಟ್ ಅನುದಾನದಲ್ಲೇ ಕಟ್ಸ್ಕೊಟ್ಟಿರೋದು ಜಾಗ. ದಾನಿಗಳೊಬ್ರು ಬಿಲ್ಡಿಂಗ್ ಕಟ್ಸ್ಕೊಟ್ಟಿರೋರು ಒಬ್ರು, ಆದ್ರೆ ಇವಾಗ ಲಕ್ಷಾಂತರ ರೂಪಾಯಿ ವಸೂಲಿ ಮಾಡಿ ಲೂಟಿ ಮಾಡ್ತಿರೋದು ಒಬ್ರು. ಸರ್ ಈಗ ಇಷ್ಟು ನೀವು ಧ್ವನಿ ಎತ್ತಿದ್ದೀರಾ, ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ, ಟಿವಿ ಮಾಧ್ಯಮಗಳಲ್ಲಿ ಹೌದು ಇಷ್ಟೆಲ್ಲ ಈಗಾಗಲೇ ಬಂದಿದೆ. ಇದಕ್ಕೆ ಪ್ರತಿಕ್ರಿಯೆ ಯಾವ ರೀತಿ ಬಂದಿದೆ ಸರ್? ಪ್ರತಿಕ್ರಿಯೆ ಈಗಾಗಲೇ ನಮ್ಮ ತಾಲೂಕು ಶಿಕ್ಷಣಾಧಿಕಾರಿಗಳು ನಿನ್ನೆ ಬಂದು ವಿಸಿಟ್ ಮಾಡ್ಕೊಂಡು ಹೋಗಿದ್ದಾರೆ. ಅವರೆಲ್ಲಾನು ದಾಖಲೆಗಳೆಲ್ಲಾನು ನೋಡಿದಾರಂತೆ. ನೋಡಿದ್ರೇನು ಸಹ ಅವರು ಸಹ ಇನ್ಫೋಸಿಸ್ ಇಂದ ಹಿಂಗೆ ಕಾನ್ವೆಂಟ್ ನಡೆಸಬಹುದು, ಪ್ರೈವೇಟ್ ಶಾಲೆ ನಡೆಸಬಹುದು ಅಂತ ಹೇಳ್ಬಿಟ್ಟು ಅವ್ರೆಲ್ಲೂ ಅವ್ರೇನು ದಾಖಲೆಗಳು ತೋರಿಸಿಲ್ಲ. ಒಂದ್ ವೇಳೆ ಅವ್ರ ಹತ್ರ ದಾಖಲೆಗಿದ್ರೆ ಮಾಹಿತಿ ಹಕ್ಕು ಮುಖಾಂತರ ಕೇಳಿದೀವಿ. ನಾನು ಪ್ರೈವೇಟ್ ಶಾಲೆಯವ್ರನ್ನ ಕೇಳಿಲ್ಲ, ಪ್ರೈವೇಟ್ ಶಾಲೆ ಅವರು ಕೊಡುವ ರೈಟ್ಸು ಇಲ್ಲ. ಯಾಕಂತ ಹೇಳಿದ್ರೆ ಅವ್ರು ಸಪರೇಟ್ ಪ್ರೈವೇಟ್. ನಾನ್ ಕೇಳಿರೋದು ಏಡೆಡ್ ಸ್ಕೂಲ್ ಅವ್ರನ್ನ ಕೇಳಿದ್ರೆ ಅವ್ರು ಕೊಡ್ಬೇಕಾಗಿತ್ತು. ಬಟ್ ಅವ್ರ ಹತ್ರ ದಾಖಲೆಗಳು ಇದ್ದಿದ್ರೆ ಯಾಕೆ ಕೊಡ್ತಿಲ್ಲ? ಒಂದ್ ವೇಳೆ ಅವರು, ನಾನು ಇದಕ್ ಮುಂಚೆ ಒಂದ್ಸಲ ಒಂದ್ 5 ವರ್ಷದ ಹಿಂದೆ ಒಂದು ಪತ್ರ ನೋಡಿದೆ, ಅದ್ರಲ್ಲೂ ಸಹ ಇಂಗ್ಲಿಷ್ ನ ಮೀಡಿಯಂ ನ ನೀವು ಎಕ್ಸ್ಪ್ಲೈನ್ ಮಾಡಿ, ಬಟ್ ಆದ್ರೆ ನೀವು ಪ್ರೈವೇಟೈಸೇಷನ್ ಮಾಡಿ ಪ್ರೈವೇಟ್ ಶಾಲೆ ಓಪನ್ ಮಾಡ್ಬಿಡಿ ಅಂತ ಹೇಳ್ಬಿಟ್ಟು ಅವರು ಸಹ ಕ್ಲಿಯರ್ ಆಗಿದ್ದಾರೆ. ಅದ್ರಲ್ಲಿ ಇಂಗ್ಲಿಷ್ ನ ಬಡ ಮಕ್ಕಳಿಗೆ ಇಂಗ್ಲಿಷ್ ಅಭ್ಯಾಸ ಕೊಡ್ಬೇಕು, ಇಂಗ್ಲಿಷ್ ಲ್ಯಾಂಗ್ವೇಜ್ ಬರಬೇಕು. ಆದರೆ ಅವರು ಪ್ರೈವೇಟ್ ಶಾಲೆಗೆ ಅವ್ರ ಅನುಮತಿ ಕೊಟ್ಟಿಲ್ಲ. ಇದು ಸರ್. ಹಾಗಾದ್ರೆ ನಾನು ಇವಾಗ ಇಲ್ಲಿ ಇದು ರೋಟ್ರಿ ಇದನ್ನ CSR ಅಂದಲ್ಲಿ ಇದ್ ಮಾಡಿರೋ, ಹಂಗಾದ್ರೆ ಇದೇ BO ಸಾಹೇಬ್ರಾಗ್ಲಿ, ಇದೇ DDP ಹಂಗಾದ್ರೆ ನಾನು ಪ್ರೈವೇಟ್ ಶಾಲೆಗೆ ಇದ್ ಮಾಡ್ತೀನಿ ಕೊಡಕ್ ಹೇಳಿ. ಅದು ಇದರಿಂದಾನೇ ಬಂದಿರೋದಲ್ವಾ? ಏನೋ CSR ಅನುದಾನದಲ್ಲೇ ಬಂದಿರೋದು, ರೋಟ್ರಿ ಕಡೆಯಿಂದಾನೇ ಬಂದಿರೋದು. ಹಂಗಾದ್ರೆ ಅಲ್ಲೂ ಕೊಡಕ್ ಹೇಳಿ, ಅಲ್ಲೂ ರೂಮ್ಗಳು ಖಾಲಿ ಇದೆ. ಇವಾಗ ನೀವು ನೋಡ್ದಂಗೆ ರೂಮ್ 1-2 ಖಾಲಿ ಇದೆ. ಇದ್ರಲ್ಲೇ ನಾನು LKG UKG ಇಂಗ್ಲಿಷ್ ಮೀಡಿಯಂ ಸ್ಟಾರ್ಟ್ ಮಾಡ್ಕೊಂಡು ಕೊಡ್ತೀರಾ ಪರ್ಮಿಷನ್? ಸರ್ ಈಗ ಪ್ರತಿಕ್ರಿಯೆ ಶಿಕ್ಷಣ ಇಲಾಖೆಯಿಂದ ಬಂದಿದೆ. ಈಗ ನೀವು ಶಾಲೆಗೆ ಅಪ್ರೋಚ್ ಮಾಡಿರ್ತೀರಾ, ಅಲ್ಲಿಂದ ಏನ್ ಬಂತು ಸರ್? ಶಾಲೆಗೆ ಅಪ್ರೋಚ್ ಮಾಡ್ತಾ ಅವ್ರೇನಾಗ್ತಿದೆ ಅಂತ ಹೇಳಿದ್ರೆ, ಶಾಲೆನ ಅಪ್ರೋಚ್ ಮಾಡಕ್ಕೆ ಅವ್ರು ಜಸ್ಟ್ ಮಾಹಿತಿ ಇದ್ರ ಕೊಡಕ್ಕೆ ರೆಡಿ ಇಲ್ಲ, ಅವರು ದಾಖಲೆ ಕೊಡಕ್ಕೆ ರೆಡಿ ಇಲ್ಲ. ಇವಾಗ ನಾವೇನು ಅವರ ಪ್ರೈವೇಟ್ ಪ್ರಾಪರ್ಟಿ ಬಗ್ಗೆ ನಾನು ಕೇಳ್ತಿಲ್ಲ. ಏನೋ ಆಡಳಿತ ಮಂಡಳಿಯ ಅಲ್ಲಿ ಏನ್ ಮೆಂಬರ್ಸ್ ಇದಾರೋ ಅವ್ರ ಪ್ರೈವೇಟ್ ಪ್ರಾಪರ್ಟಿ ಬಗ್ಗೆ ನಾನು ಕೇಳ್ತಿಲ್ಲ. ನಾನ್ ಕೇಳ್ತಿರೋದು ಸರ್ಕಾರಿ ಅನುದಾನಿತ ಶಾಲೆಯ ಮಾಹಿತಿ ಅಷ್ಟೇ ನಾನು ಕೇಳಿ, ಮಾಹಿತಿ ಮುಖಾಂತರ. ನೀವು ಹೇಳ್ತಿದ್ದೀರಲ್ಲ ಸರ್, ಹಾಗಾದ್ರೆ ಈಗ ಸರ್ಕಾರಿ ಜಾಗದಲ್ಲಿ ಯಾವನಾದ್ರೂ ಬಂದ್ಬಿಟ್ಟು ಪ್ರೈವೇಟ್ ಒಂದು ಕಟ್ಸ್ಕೊಬೋದಾ? ಅಂಗಡಿ ರೂಮ್ಗಳು, ಒಂದ್ ಶಾಲೆ ಆವರಣದಲ್ಲಿ ಅಂಗಡಿ ರೂಮ್ಗಳು ಕಟ್ಸ್ಕೋಬೋದಾ? ಯಾವ ಆಧಾರದ ಮೇಲೆ ನೀವು ಅಂಗಡಿ ರೂಮ್ಗಳು ಸ್ಟಾರ್ಟ್ ಮಾಡಿದೀರಿ? ಟೋಟಲ್ ಇವಾಗ ಸ್ಕೂಲ್ ಏನೋ ಪ್ರೈವೇಟ್ ಬಂದ್ಬಿಟ್ಟು ನೀವು ವ್ಯಾಪಾರ ಸ್ಟಾರ್ಟ್ ಮಾಡ್ಬಿಟ್ರಿ, ಅಂಗಡಿ ರೂಮ್ಗಳೆಲ್ಲೂ ಪ್ರೈವೇಟ್ ವ್ಯಾಪಾರ ಮಾಡ್ತಿದ್ರಲ್ಲ, ನಾಳೆ ಬೆಳಗ್ಗೆ ಅಲ್ಲಿ ಏನ್ ಅಂಗಡಿಗಳು ಕೊಡ್ತೀರಾ ನೀವು? ಸರಿ, ಇನ್ನೊಂದು ಹೇಳ್ತೀನಿ. ನಮ್ಗೆ ಪ್ರೈವೇಟ್ ಅವರು ಒಂದು ಹೇಳಿಕೆ ಕೊಡ್ತಾರೆ, ನಮ್ಗೆ ಪ್ರೈವೇಟ್ ಸ್ಕೂಲ್ ಒಂದ್ ಕಣ್ಣು, ಮತ್ತೆ ಆಡಳಿತ ಇದು ಏಡೆಡ್ ಸ್ಕೂಲ್ ಕೂಡ ನಮ್ಗೆ 2 ಕಣ್ಣು ಅಂತ ಹೇಳ್ತಾರೆ. ಸರ್, ಇವಾಗ ನಿಮ್ ಮುಂದೆನೆ ಏಡೆಡ್ ಸ್ಕೂಲ್ ಮಕ್ಕಳು ನಡ್ಕೊಂಡ್ ಬರ್ತಿದಾರೆ. ಈ ಪ್ರೈವೇಟ್ ಶಾಲೆಗೆ ಸ್ಕೂಲ್ ಬಸ್ಸಸ್ ಹಾಕಿದ್ರಲ್ವಾ, ಹಾಗಾದ್ರೆ ಫ್ರೀ ಆಗಿ ಅವ್ರನ್ನ ಕರ್ಕೊಂಡ್ ಬರ್ತೀರಾ? ನಿಮ್ ಬಸ್ಗಳೆಲ್ಲ ಹಚ್ಕೊಂಡ್ ಬರ್ತೀರಾ? ಇವಾಗ ಫಾರ್ ಎಕ್ಸಾಂಪಲ್ ಪಟ್ರಹಳ್ಳಿ ಸೂರ್ಕುಂಟೆ ಅಂದ್ರೆ ಮಕ್ಳು ನಡ್ಕೊಂಡ್ ಬರ್ತಿರ್ತಾರೆ, ಅಂತವ್ರ ನಿಮ್ ಬಸ್ಸಲ್ಲಿ ಹಚ್ಕೊಂಡ್ ಬರ್ತೀರಾ ವಿತೌಟ್ ಫೀಸು? ಸರ್, ಇನ್ನ ಅಲ್ಲಿ ಏನ್ ಗೊತ್ತಾ, ಅಲ್ಲಿ ಒಂದು ಕಟ್ಟಪ್ಪನೆ ಆದೇಶ ಜಾರಿ ಮಾಡಿದ್ದಾರೆ. ಆ ಮಕ್ಕಳು ಬಂದಾಗ ಆಚೆ ಕಡೆಗೆ ಈ ಮಕ್ಕಳು ಹೋಗ್ಬಾರ್ದು. ನಿಮ್ಗೆ ಗೊತ್ತಿರುತ್ತೆ ಸರ್, ನಂಗ್ಲಿ ಬಂದ್ಬಿಟ್ಟು ವಾಲಿಬಾಲ್ಗೆ, ಸ್ಪೋರ್ಟ್ಸ್ಗೆ ಫೇಮಸ್, ನ್ಯಾಷನಲ್ ಲೆವೆಲ್, ಸ್ಟೇಟ್ ಲೆವೆಲ್ ಅಲ್ಲಿ ಫೇಮಸ್ ಇದೆ. ಆದ್ರೆ ಈಗ ಆ ಸ್ಪೋರ್ಟ್ಸ್ ಆಡೋಕ್ಕೂ ಜಾಗ ಇಲ್ಲ. ಮಕ್ಕಳಿಗೆ ಒಂಥರ ಕಟ್ಟಿಟ್ಟಂಗಿರತ್ತೆ. ಈ ಮಕ್ಳು ಆ ಕಡೆ ಹೋಗ್ಬಾರ್ದು, ಆ ಮಕ್ಳು ಈ ಕಡೆ ಹೋಗ್ಬಾರ್ದು. ಸರ್, ಲಿಟ್ರಲಿ ಏನಾಗತ್ತೆ ಅಂದ್ರೆ, ಒಂದು ಬೇಸರ ಸಂಗತಿ ಏನಂತ ಹೇಳಿದ್ರೆ, ಪಾಪ ವಾಶ್ರೂಮ್ಸ್ಗೂ ಅಷ್ಟೇ ಇತ್ತೀಚೆಗೆ ಮತ್ತೆ ಇದೆಲ್ಲ ನ್ಯೂಸ್ಗಳೆಲ್ಲ ಆದ್ಮೇಲೆ ಬಿಟ್ಟಿದ್ದಾರೆ ಅಷ್ಟೇ ಹೆಣ್ಮಕ್ಳಿಗೆ. ಅದಕ್ ಮುಂಚೆ ಹೆಣ್ಮಕ್ಳಿಗೆ ಬಿಟ್ಟಿದ್ರು, ಆದ್ರೆ ಗಂಡ್ ಮಕ್ಳೆಲ್ಲ ಆಚೆ ಕಡೆ ಹೊಲದಲ್ಲಿ ಹೋಗಕ್ಕಾಗತ್ತಾ? ಸರ್, ಇಷ್ಟಾಗಿದೆ. ಈಗ ಸರ್, ಇಲ್ಲಿವರೆಗೆ ಬಂದಿದೆ, ನೀವು ಆರೋಪ ಮಾಡಿದ್ದೀರಾ. ಈಗ ಮುಂದಿನ ನಡೆ ಏನು? ಮುಂದಿನ ನ್ಯಾಯ ನೀವು ಕೇಳ್ತಾ ಇರೋದು ಆರೋಪಕ್ಕೆ, ಪ್ರಶ್ನೆಗೆ ಆ ರೀತಿ ಏನಾದ್ರು ಸ್ಪಂದನೆ ಸಿಕ್ಕಿಲ್ಲ ಅಂದ್ರೆ ನೀವೇನ್ ಮಾಡ್ತೀರಿ? ಸರ್, ನಿರಂತರ ಹೋರಾಟ ಮಾಡ್ತೀವಿ, ನಿರಂತರ ಹೋರಾಟ ಮಾಡೇ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಇಲ್ಲಿ ಸರ್, ಈ ಸುತ್ತಮುತ್ತ ಯಾವ್ದು ಫ್ಯಾಕ್ಟ್ರೀಸ್ ಇಲ್ಲ, ಏನಿಲ್ಲ. ಎಲ್ಲೋದು ಏನು ಕಂಪ್ನಿಗಳಲ್ಲಿ ಕೆಲಸ ಮಾಡೋರು ಹಾಕಿಲ್ಲ ಅಲ್ವಾ? ಇಲ್ಲಿ ಕೂಲಿ ಮಾಡೋರು ಮತ್ತೆ ರೈತರ ಮಕ್ಕಳು, ಬಡವ್ರ ಮಕ್ಕಳು ಅಲ್ಲಿ ಓದ್ತಾ ಇರೋದು. ಅವ್ರಿಗೆ ಸಿಗ್ಬೇಕಾಗಿರೋ ಸೌಲಭ್ಯ ಅವ್ರಿಗೆ ಸಿಗ್ಬೇಕು ಅಷ್ಟೇ ಸರ್. ಈಗ ಇನ್ನೊಂದೇನ್ ಗೊತ್ತಾ, ಅವ್ರು ವ್ಯಾಪಾರ ಮಾಡ್ತಿಲ್ಲ ಅಂತ ಹೇಳ್ತಿದ್ದೀರಲ್ಲ, ನಿಮ್ ಕಣ್ ಮುಂದೆನೆ ಇದೆಯಲ್ಲ, ಈ ಒಂದು ಶಾಲೆ ಇದೆಯಲ್ವಾ, LKG ಇಂದ 8th ವರೆಗೂ ಇದೆಯಲ್ಲ, ಇದನ್ನ ಅಭಿವೃದ್ಧಿ ಮಾಡಿ. ನೀವೇನ್ ಅಲ್ಲಿ ಮಾಡ್ತಿದ್ದೀರಾ, ಇಲ್ಲೇ ಮಾಡಿ. ನಿಮ್ ಉದ್ದೇಶ ಫ್ರೀ ಎಜುಕೇಶನ್ ಕೊಡೋದಾದ್ರೆ
ಸರ್, ಈಗ ನೀವು ಆರೋಪ ಮಾಡ್ತಾ ಇದ್ದೀರಾ, ಹೌದು ಸರ್. ನಂಗ್ಲಿ ಭಾಗದ ಜನರಿಗೆ ಅಂತ ನೀವು ಆರೋಪ ಮಾಡ್ತಾ ಇದ್ದೀರಾ. ಈಗ ನಿಮ್ಗೆ ಬೆಂಬಲ ಸಿಗ್ತಾ ಇದೆಯಾ ಇಲ್ಲಿಂದ? ಸರ್, ಯಥೇಚ್ಛವಾಗಿ ಸಿಗ್ತಿದೆ, ಯಥೇಚ್ಛವಾಗಿ ಸಿಗ್ತಿದೆ. ಆದರೆ ಇಲ್ಲಿ ಏನಾಗಿದೆ ಅಂದ್ರೆ ಆಡಳಿತ ಮಂಡಳಿಯಲ್ಲಿ ಕಮ್ಯುನಿಟಿ ವೈಸ್ ಯಾರು ನಮ್ಗೆ ಸಪೋರ್ಟ್ ಮಾಡಕ್ ಬರ್ತಾರೋ ಅಂತವ್ರಿಗೆ ಇಂಡೈರೆಕ್ಟ್ ಆಗಿ ಫೋನ್ಗಳು ಮಾಡೋದು, ಯಾಕೆ ಇದ್ ಮಾಡ್ತಿದ್ರ, ಸ್ವಲ್ಪ ಸ್ಲೋ ಮಾಡ್ರಿ, ಅದ್ ಮಾಡ್ರಿ, ಸ್ವಲ್ಪ ಟೈಮ್ ಕೊಡ್ರಿ ಸರ್, ಅಷ್ಟೊಂದು ಇಂದು ಹೇಳ್ತಾರೆ. ಒಂದು ದೊಡ್ಡ ಮನುಷ್ಯರ ಹತ್ರ ಕೂಡ ಇವ್ರು ಹೋಗ್ತಾರೆ. ಇವಾಗ ಅವ್ರು ತಪ್ಪಿಲ್ಲ ಅಂತ ಹೇಳಿದ್ರೆ ನಾನು ಮಾಹಿತಿ ಕೊಡ್ಬೋದು. ಸಂಧಾನ ಯಾಕಬೇಕು ಸರ್? ನಿಮ್ ಹುಡುಗನೇ ಅಲ್ವಾ, ಇಲ್ಲ ಅಂತ ಹೇಳಿದ್ರೆ ನಾವು MLA ಹತ್ರಕ್ಕೆ ಹೋಗ್ತೀವಿ ಅಂತ ಯಾಕೆ ಸಂಧಾನಕ್ಕೆ ಬರ್ತೀರಾ? ನ್ಯಾಯಯುತವಾಗಿದ್ರೆ ನೀವ್ ಯಾಕೆ ದಾಖಲೆಗಳು ಕೊಡ್ತಿಲ್ಲ? ನೀವೊಂದು ಲೂಟಿ ಮಾಡಕ್ಕೆ ಇದ್ದೀರಲ್ವಾ ಇಲ್ಲಿ? ಏನಾದ್ರೂ ಇದು ರಾಜಕೀಯ ತಿರುವು ಪಡಿತಾ ಇದೆಯಾ ಇದು? ಸರ್, ರಾಜಕೀಯ ತಿರುವು ಇದೇ ಇಲ್ಲ ಸರ್ ಇದರಲ್ಲಿ. ಇಲ್ಲಿ ರಾಜಕೀಯ ಅನ್ನೋದೇ ಇಲ್ಲ. ಅರ್ಥ ಆಗ್ತಿದ್ಯಾ? ಯಾಕಂದ್ರೆ ನೀವು ಒಂದು ಪಕ್ಷದಲ್ಲಿ ಗುರ್ಸ್ಕೊಂಡಿದ್ದೀರಾ. ಸರ್, ನಾನು ಈಗ ಅಷ್ಟೇ ರಾಜಕೀಯ ಮಾಡ್ಬೇಕಂತ ಹೇಳಿದ್ರೆ ನಾನು ಶಾಲು ಹಾಕೊಂಡ್ ಮಾಡ್ಬೋದಾಗಿತ್ತು. ನನಗೇನಾದ್ರು ಮೈಲೇಜ್ ಬರ್ಬೇಕು ಅಂತ ಹೇಳಿದ್ರೆ, ಇಲ್ಲ ನಾನು ದೊಡ್ಡ ಮಟ್ಟದಲ್ಲಿ ನಾಯಕನಾಗ್ಬೇಕು ಅಂತ ಹೇಳಿದ್ರೆ, ಇಲ್ಲ ನನಗೆ ಹೆಸರು ಬರ್ಬೇಕಂದ್ರೆ JDS ಇಲ್ಲ ಕಾಂಗ್ರೆಸ್ ಇಲ್ಲ BJP ನಾನು ಶಾಲು ಹಾಕೊಂಡ್ ಮಾಡ್ಬೇಕಾಗಿತ್ತು. ನಿಜ ಅಲ್ವಾ? ಇಲ್ಲಾಂದ್ರೆ ನಾನು ಇನ್ನ ಸಾವಿರಾರು ಜನ ಕಾರ್ಯಕರ್ತನ ಸೇರಿಸಿ ನಾನು ಪ್ರತಿಭಟನೆ ಮಾಡ್ಬೋದಾಗಿತ್ತು. ಆದ್ರೆ ನಾನು ರಾಜಕೀಯ ಇದ್ರಲ್ಲಿ ಇನ್ವಾಲ್ವ್ಮೆಂಟ್ ಮಾಡಕ್ ಹೋಗಲ್ಲ. ಯಾವುದೇ ಕಾರಣಕ್ಕೂ ರಾಜಕೀಯ ಅನ್ನೋದು ಇದ್ರಲ್ಲಿ ಇಲ್ಲ. ಎಲ್ಲಾದ್ರೂ ಆಗ್ಲಿ ರಾಜಕೀಯವಾಗಿ ನಾವೇನಾದ್ರೂ ಇದು ಮಾಡಿದೀವ, ಅವ್ರಿಗೆ ಪ್ರೊಟೆಸ್ಟ್ ಮಾಡಿದೀವ? ಇಲ್ಲ ಯಾವ್ದಾದ್ರು ಆಗ್ಲಿ ನಾವು ಕ್ವಶನ್ ಕೇಳಿರೋದ್ರಲ್ಲಿ ರಾಜಕೀಯ ಏನಾದ್ರು ಇದೆಯಾ? ಇದು ಅಷ್ಟೇ. ಮತ್ತೆ ಇನ್ನೊಂದ್ ಏನಂತ ಹೇಳಿದ್ರೆ MLA ಗಮನಕ್ಕೂ ತಂದಿದ್ದೀರಾ ಅಂತ ಹೇಳಿದ್ರು. ದಾಖಲೆಗಳು ಇಲ್ದಿರಾ ನಾವು MLA ಅವರ ಗಮನಕ್ಕೂ ತರಕ್ ಆಗಲ್ಲ. ಈಗಾಗಲೇ ದಾಖಲೆಗಳನ್ನ ಕಲೆಕ್ಟ್ ಮಾಡಿದೀವಿ, MLA ಅವ್ರ ಗಮನಕ್ಕೂ ತರ್ತೀವಿ. ಇದ್ರ ಬಗ್ಗೆ MLA ಅವ್ರಿಗೂ ಸಹ ಆಲ್ರೆಡಿ ಮಾಹಿತಿ ಇರತ್ತೆ. ಆಲ್ರೆಡಿ ನ್ಯೂಸ್ ಅಲ್ಲಿ ಬಂದಿರೋದೆಲ್ಲ ಕಳ್ಸಿಕೊಟ್ಟಿದೀವಿ. ಅವ್ರ ಮಾಹಿತಿಗೆ ಕೊಡ್ತೀವಿ. ಅವರು ಈ ತಾಲೂಕಿನ ಮೊದಲ ಪ್ರಜೆ ಆಗಿರ್ತಾರೆ, ಅವರೊಬ್ಬ ಹಿರಿಯರಾಗಿದ್ದಾರೆ ಈ ತಾಲೂಕಿಗ. ಅವ್ರು ಏನ್ ಕ್ರಮ ತಗೊಂತಾರೆ ಕಾದ್ ನೋಡೋಣ. ಅದ್ರ ಜೊತೆಗೆ ಇದ್ರ ಬಗ್ಗೆ ಕಮಿಷನರ್ ಸಾಹೇಬ್ರು ಸಹ ಏನು ನಮ್ಮ DC ಇದಕ್ ಮುಂಚೆ ಇದ್ರಲ್ಲ DC ತ್ರಿಲೋಕ್ ಚಂದ್ರ ಸರ್, ಅವರು ಸಹ ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳಬಹುದು. ಅಷ್ಟ್ ಮಾತ್ರ ಸರ್. ಮತ್ತೆ ಇನ್ನೊಂದು ವಿಚಾರ, ಈ ನಿನ್ನೆ ಮೊನ್ನೆ ಇದೆಲ್ಲ ನ್ಯೂಸ್ ಎಲ್ಲ ಆದ್ಮೇಲೆ ಮತ್ತೆ ಇದೆಲ್ಲ ಈ ವಿಚಾರ ಆಚೆ ಹೊರಗೆ ಬಂದ್ಮೇಲೆ ಒಂದು ಚಾಟ್ಗಳಲ್ಲಿ, ಒಂದು ವಾಟ್ಸ್ಆಪ್ ಚಾಟ್ಗಳೆಲ್ಲ ಸ್ವಲ್ಪ ಕೆಲವೊಂದು ಮಹಾನ್ ಭಾವರು ಒಂದು ಇದ್ ಮಾಡಿದ್ದಾರೆ. ಅವರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಬೆಂಕಿ ಅವಘಡನ ಇಟ್ಟಿದ್ದಾರೆ. ಯಾರೋ ಬಂದು ನಮ್ಮೂರಿನ ಪ್ರಜೆನೇ ಅಲ್ಲ, ಬೆಂಕಿ ಅವಘಡನ ಇಟ್ಟಿದ್ದಾರೆ ಸರ್. ಸತ್ಯಾಂಶ, ಮಹಾನ್ ಭಾವ್ರು ಯಾರು ಮಾತಾಡಿದಾರೋ ಅದು ಸತ್ಯಾಂಶ. ಅವ್ರು ಮಾತಾಡಿರೋದು ನಿಜ. ಬೆಂಕಿ ಅವಘಡ ಇಟ್ಟಿರೋದು ಅವರೇ. ಹೇಗಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಸುಮಾರು ದಶಕಗಳ ಒಂದು ಇತಿಹಾಸ ಇರುವಂತ ಶಾಲೆಯಲ್ಲಿ ಖಾಸಗಿ ಅವರ ದುರುದ್ದೇಶದಿಂದ ಒಂದು ಖಾಸಗಿ ಶಾಲೆಯನ್ನ ಪ್ರಾರಂಭ ಮಾಡಿ ನಂಗ್ಲಿ ಗ್ರಾಮದಲ್ಲಿ ಬೆಂಕಿ ಅವಘಡ ಇಟ್ಟಿದ್ದು ಅದೇ ಪ್ರಜೆಗಳೇ, ಅದೇ ಆಡಳಿತ ಮಂಡಳಿ. ಇಷ್ಟು ವರ್ಷ ಸುಸೂತ್ರವಾಗಿ ಯಾವುದೇ ಈಶ್ವರವು ನೀವು ವರಸಿದ್ಧಿ ವಿನಾಯಕ ಪ್ರೌಢಶಾಲೆ ಬಗ್ಗೆ ಒಂದು ರಿಸಲ್ಟ್ಸ್ ಆಗಿರ್ಬೋದು, ಸ್ಪೋರ್ಟ್ಸ್ ಬಗ್ಗೆ ಮಾತ್ರ ಕೇಳಿರ್ಬೋದು. ಆದ್ರೆ ಇದಕ್ ಮುಂಚೆ 5 ವರ್ಷ ಹಿಂದೆ ಒಂದ್ಸಲ ನಿಮ್ಮ ನ್ಯೂಸ್ಗಳಲ್ಲೇ ಬಂದಿತ್ತು. ಅವ್ರು ಯಾವಾಗ ಅವರೇ ಬೆಂಕಿ ಅವಘಡ ಇಟ್ಟಿದ್ರಿಗೆ. ಅವ್ರು ಹೇಳಿರೋದು ನಿಜ. ಆ ದೊಡ್ಡ ಮನುಷ್ಯ ಯಾರಿದಾರೋ ಅವ್ರು ಹೇಳಿರೋದು ನಿಜ. ನಂಗ್ಲಿ ಗ್ರಾಮದಲ್ಲಿ ಯಾರೋ ಪ್ರಜೆ ಬಂದು ಅದರಲ್ಲಿ ಬೆಂಕಿ ಅವಘಡ ಇಟ್ಟಿರೋದು ನಿಜಾನೇ. ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ, ನಮ್ಮೂರಿನ ಪ್ರಜೆ ಅಲ್ಲ ಅಂತಾರೆ. ನಿಜ, ನಮ್ಮೂರಿನ ಪ್ರಜೆ ಅಲ್ದಿರೋರೇ ಬಂದು ಇಲ್ಲಿ ಬೆಂಕಿ ಅವಘಡ ಇಟ್ಟಿದ್ದು. ಅವರೇ ಇದ್ರಿಗೆ ಪ್ರೈವೇಟ್ ಸ್ಕೂಲ್ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವಘಡ ಇಟ್ಟಿದ್ದೆ ಅವ್ರು ನಿಜ ಹೇಳಿದ್ದಾರೆ. ಅದೇನಾಗತ್ತೆ ಅಂದ್ರೆ, ಅವ್ರ ಆಡಳಿತ ಮಂಡಳಿಗಳಲ್ಲೇ ಇದಾರಲ್ವಾ, ಇವಾಗ ಅವರ ಆಡಳಿತ ಮಂಡಳಿಯಲ್ಲಿ ಇರೋರು ಸಹ ಎಲ್ರು ನಂಗ್ಲಿ ಪ್ರಜೆಗಳೇ ಇದಾರ. ಅವರೇ ಇಟ್ಟಿರೋದು. ಆಚೆ ಕಡೆ ಮೇ ಬಿ ಅವ್ರಿಗೆ ಹೇಳ್ಕೊಂಡಿರ್ತಾರೆ ಅನ್ಸುತ್ತೆ, ಇಂಟರ್ನಲ್ ಆಗಿ ಅವ್ರ ಮೇಲೆ ಅವರೇ ಆರೋಪ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಇನ್ನೊಂದು ವಿಚಾರ ಏನಂತ ಹೇಳಿದಾರೆ ಅಂತ ಹೇಳಿದ್ರೆ, ಹೊಟ್ಟೆ ಪಾಡಿಗೆ ಬಂದಿದ್ದಾರೆ ಅಂತ, ಬೇರೆ ಊರ್ ಕಡೆಯಿಂದ ಬಂದು ಹೊಟ್ಟೆ ಪಾಡಿಗೆ ಬಂದಿದ್ದಾರೆ ಅಂತ. ನಿಜ ಸರ್, ಇಷ್ಟು ವರ್ಷ ಯಾವುದೇ ರೀತಿಯಾದಂತ ತೊಂದರೆಗಳು ಏನು ಇಲ್ದಿರಾ ಚೆನ್ನಾಗಿ ನಡೀತಾರೆ ಅಂತ ಒಳ್ಳೆ ವಿದ್ಯಾಭ್ಯಾಸ ನೀಡ್ತಿರುವಂತ ಶಾಲೆಯಲ್ಲಿ ಇವರೇ ಖಾಸಗಿ ಶಾಲಾ ಪ್ರಾರಂಭ ಮಾಡಿ, ಪಾಪ ಹೊಟ್ಟೆ ಪಾಡಿಗೆ ಅವ್ರ ಖಾಸಗಿ ಶಾಲೆ ಪ್ರಾರಂಭ ಮಾಡಿರೋದು. ಬಡ ಮಕ್ಕಳಿಗೆ ಸಿಗ್ಬೇಕಾಗಿರೋ ಸೌಲಭ್ಯಗಳನ್ನ ಅವ್ರ ಹೊಟ್ಟೆ ಪಾಡಿಗೆ, ಅವ್ರ ತಿನ್ನಕ್ಕೆ, ಅವ್ರ ಊಟ ಮಾಡಕ್ಕೆ, ಅವ್ರ ಭುಜಿಸಕ್ಕೆ ಅವರು ಈ ಒಂದು ಖಾಸಗಿ ಶಾಲೆ ಪ್ರಾರಂಭ ಮಾಡಿದ್ದಾರೆ. ಅವ್ರು ಹೇಳ್ತಿರೋದು ಪಾಪ ಅವರ ಏನ್ ಆರೋಪಗಳಿದೆಯೋ, ಅವ್ರ ಏನ್ ಕಮೆಂಟ್ಸ್ ಇದೆಯೋ, ನಿಜವಾಗ್ಲೂ 100% ಸತ್ಯಾಂಶ. ಹೊಟ್ಟೆ ಪಾಡಿಗೋಸ್ಕರ ಅವರೇ ಮಾಡ್ಕೊಂಡಿರೋದು. ಇಷ್ಟು ವರ್ಷ ಇಲ್ದಿರೋದು ಈ ಕರೋನಾ ಮಹಾಮಾರಿ ಇದೆ ನೋಡ್ರಿ. ದೇಶದಾದ್ಯಂತ ಕರೋನಾ ಮಹಾಮಾರಿ ಮರೆಯಾಯ್ತು. ಆದ್ರೆ ನಮ್ಮ ವರಸಿದ್ಧಿ ವಿನಾಯಕ ಶಾಲೆಗೆ ಹಿಡಿದಿರುವಂತ ಒಂದು ಕರೋನಾ ಮಹಾಮಾರಿ ಯಾವಾಗ ತೊಳಗತ್ತೆ ಅಂತ ಹೇಳ್ಬಿಟ್ಟು ಕಾದು ನೋಡ್ತಾ ಇದೀವಿ ಸರ್. ಆ ಕರೋನಾ ಮಹಾಮಾರಿ ಯಾವ್ದು ಅಂತ ಹೇಳಿದ್ರೆ ಇದೇ ಪ್ರೈವೇಟ್ ಶಾಲೆ. ಅದು ತೊಲಗಿದ್ರೆ ಆಟೋಮೆಟಿಕ್ ಆಗಿ ಏಡೆಡ್ ಸ್ಕೂಲ್ ಇಂಪ್ರೂವ್ಮೆಂಟ್ ಆಗುತ್ತೆ. ಅಲ್ಲೇ ಬೇಕಾದ ಇನ್ನು ಕಾಲೇಜ್ ಇಂಪ್ರೂವ್ಮೆಂಟ್ ಆಗುತ್ತೆ. ಇಲ್ಲಿ ಪ್ರೈವೇಟ್ ಇದು ನಮ್ಮ ಆಡಳಿತ ಇದು ಏಡೆಡ್ ಕಾಲೇಜ್ ಕೂಡ ಇದೆ ಸರ್. ಅದನ್ನ ಇಂಪ್ರೂವ್ಮೆಂಟ್ ಮಾಡ್ಬೋದಲ್ವಾ? ನೀವ್ ಯಾಕೆ ಅದ್ರ ಬಗ್ಗೆ ಯಾಕೆ ಕಾಳಜಿ ವಹಿಸ್ತಿಲ್ಲ? ನಾವು ಇವಾಗ ಹೇಳ್ತಿದೀವಿ. ಲಾಸ್ಟ್ ಟೈಮ್ ಒಂದ್ಸಲ ಇದ್ರ ಬಗ್ಗೆ ನಾವು ಧ್ವನಿ ಎತ್ತಿದ್ದೆ. ಇಲ್ಲೇ ಕಾಮರ್ಸ್ ಅಂದ್ರೆ ಇಲ್ಲಿಂದ ಹೋಗುವ 100 ಜನ ಇದೇ ಶಾಲೆಯಲ್ಲಿ ಸೇರ್ತಾರಂತ. ಅದ್ರ ಬಗ್ಗೆ ನೀವ್ ಯಾಕೆ ಇದ್ ಮಾಡ್ತಿಲ್ಲ?
ನಿಮ್ ಉತ್ಸಾಹ ಇಲ್ಲ, ನಿಮ್ಮ ಕಾನ್ವೆಂಟ್ ಇಂಪ್ರೂವ್ಮೆಂಟ್ ಮಾಡ್ಕೊಬೇಕು, ನಿಮ್ಮಲ್ಲಿ ಪ್ರೈವೇಟ್ ಶಾಲೆನ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅನ್ನೋ ಉದ್ದೇಶ. ಕಾಲೇಜ್ ಅನುದಾನಿತನ ಪ್ರೈವೇಟ್ ಅನುದಾನಿತ ಸರ್, ಕಾಲೇಜು ಅನುದಾನಿತ. ಅಲ್ಲಿ JOC ಇತ್ತು, JOC ಇವಾಗ ಸ್ಟ್ರೀಮ್ ಇಲ್ಲ ಬಿಡ್ರಿ, ಆ ಬ್ರಾಂಚ್ ಎಲ್ಲ ತೆಗೆದಾಕಿದ್ದಾರೆ. JOC ಅಲ್ಲಿ ಓದಿರೋರು ಎಷ್ಟೋ ಜನ ಕಂಡಕ್ಟರ್ಗಳಾಗಿದ್ದಾರೆ, ಎಷ್ಟೋ ಜನ ಡ್ರೈವರ್ಗಳು ಸಹ ಆಗಿದ್ದಾರೆ. ನಮ್ಮ ಕೊನೆಯದಾಗಿ ನನ್ನ ಉದ್ದೇಶ ಇಷ್ಟೇ ಸರ್, ನಾನು ಎಲ್ಲ ಅಧಿಕಾರಿಗಳು ಆಡಳಿತ ಮಂಡಳಿಯಲ್ಲಿ ಇಷ್ಟೇ ನಾನು ಪ್ರಾರ್ಥನೆ ಮಾಡೋದು ಏನಿದೆ, ಈಗ ನಮ್ಮ ತಕರಾರು ಅನುದಾನಿತ ಶಾಲೆಯ ಬಗ್ಗೆ ನಮ್ಮ ತಕರಾರಿಲ್ಲ. ಸರ್ಕಾರದಿಂದ ಬರುವಂತ ಅನುದಾನದಲ್ಲಿ ನೀವು ನಿರ್ಮಿಸ್ಕೊಂಡಿದ್ದೀರಾ, ಈಗಾಗಲೇ ಸುಸಜ್ಜಿತವಾದ ಕಟ್ಟಡಗಳು ನಿರ್ಮಾಣವಾಗಿದೆ. ಆ ಕಟ್ಟಡಗಳನ್ನ ಉಳಿಸ್ಕೊಂಡು ಅನುದಾನ ಏಡೆಡ್ ಶಾಲೆಯನ್ನ ಬೆಳೆಸಿ, ಅದನ್ನ ಉಳಿಸ್ಕೊಳ್ಳಿ, ಉಳಿಸಿ ಅಂತ ಹೇಳ್ಬಿಟ್ಟು ನಾವ್ ಹೇಳ್ತಿದ್ರಿ. ಇದಕ್ಕೆ ನೀವು ಹೇಳಿದ್ರಲ್ಲ, ನಿಮ್ ಸಾರ್ವಜನಿಕವಾಗಿ ಸಪೋರ್ಟ್ ಸಿಗತ್ತಾ ಅಂತ ಹೇಳ್ಬಿಟ್ಟು, ಸರ್ ಸುಮಾರು 100ರಿಂದ 150 ಜನ ಓಲ್ಡ್ ಸ್ಟೂಡೆಂಟ್ಸ್ ಮೆಸೇಜಸ್ ಹಾಕಿದ್ದಾರೆ, ಫೋನ್ ಕಾಲ್ಸ್ ಮಾಡ್ತಿದ್ದಾರೆ. ನೀವ್ ಮಾಡ್ತಿರೋ ನಾವು ಅದೇ ಶಾಲೆಯಲ್ಲಿ ಓದಿದ್ ನಾವು, ಆ ಶಾಲೆ ಬಗ್ಗೆ ನಾವು ಬರ್ತೀವಿ, ನಿಮ್ ಜೊತೆಗೆ ನಾವು ಬರ್ತೀವಿ, ಹೋರಾಟ ಫಿಕ್ಸ್ ಮಾಡಂಗಿದ್ರೆ ಹೇಳಿ ನಾವು ಬರ್ತೀವಿ ಅಂತ ಹೇಳಿ. ಓಕೆ ಸರ್, ಫೈನಲಿ ನಿಮ್ಮ ಸಂದೇಶ ಇಷ್ಟೇ. ಅಲ್ಲಿ ಖಾಸಗಿ ಶಾಲೆಯನ್ನ ತೆರವುಗೊಳಿಸಬೇಕು, ತೆರವುಗೊಳಿಸೋವರೆಗೂ ನಿರಂತರ ಹೋರಾಟ ಮಾಡೇ ಮಾಡ್ತೀವಿ ಸರ್. ಇಲ್ಲಿಂದ ಕಮಿಷನರ್ ಆಫೀಸ್ ವರೆಗೂ ಕೂಡ ಪಾದಯಾತ್ರೆ ಮಾಡೋಕ್ಕೂ ರೆಡಿ ಇದ್ದೀವಿ, ಅಹೋರಾತ್ರಿ ಧರಣಿ ಮಾಡೋಕ್ಕೂ, ಉಪವಾಸ ಸತ್ಯಾಗ್ರಹ ಮಾಡೋಕ್ಕೂ ರೆಡಿ ಇದ್ದೀವಿ. ಬಟ್ ಏನಂತ ಹೇಳಿದ್ರೆ, ಬಡವರ ಮಕ್ಕಳಿಗೆ ಸಿಗ್ಬೇಕಾಗಿರೋ ಸೌಲಭ್ಯಗಳು ಅವ್ರಿಗೆ ಸಿಗ್ಬೇಕಷ್ಟೇ. ಅವ್ರು ಯಾರು ಆರೋಪ ಮಾಡ್ದಂಗೆ ಪ್ರೈವೇಟ್ ಶಾಲೆಗಳವ್ರು ಅಂತ ಹೇಳಿದ್ರೆ, ನಿಮ್ದು ಪ್ರೈವೇಟ್ ಶಾಲೆ, ಹಾಗಾದ್ರೆ ನಿಮ್ ಶಾಲೆ ನೀವು ನಮ್ಗೆ ಬೇರೆ ಕುಮ್ಮಕ್ ಕೊಟ್ರ? ಹಂಗಾದ್ರೆ ನನಗೆ ಇಲ್ಲಿ 9th 10th ಸ್ಟಾರ್ಟ್ ಮಾಡ್ಬೇಕಂತ ನೀವು ನನಗೆ ಕುಮ್ಮಕ್ ಕೊಟ್ರ? ಇಂಗ್ಲಿಷ್ ಮೀಡಿಯಂ ಸ್ಟಾರ್ಟ್ ಮಾಡ್ಬೇಕು, ಇದ್ರ ಬಗ್ಗೆ ಹೋರಾಟ ಮಾಡುವಂತ. ನಾವು ಎಜುಕೇಟೆಡ್ ಇದೀವಿ ಸರ್, ನಾವು ಒಂದು ಡಿಗ್ರಿ ಹೋಲ್ಡರ್ ಇದ್ದೀರಿ. ಯಾರೋ ಬಂದು ಹೇಳಿದ ಮಾತುಗಳಿಗೆ ನಾವು ಕೇಳಿಸ್ಕೊಳ್ಳೋಂತಾರಲ್ಲ, ನಮಗೂ ಸ್ವಲ್ಪ ಕನಿಷ್ಠ ಜ್ಞಾನ ಇದೆ, ಸಾರ್ವಜನಿಕರಲ್ಲಿ ಓಡಾಡ್ತಾ ಇದೀವಿ. ನಾಳೆ ಬೆಳಗ್ಗೆ ಒಂದ್ ವೇಳೆ ಅವ್ರ ಕುಮ್ಮಕ್ಕಿಂದ ನಾನು ಮಾಡಿದ್ರೆ ಕ್ಯಾಕರ್ಸ್ ಮಕ್ಕದ ಮೇಲೆ ಹೋಗಿತಾರೆ ಜನರು. ನೀನು ಅವ್ರ ಕಡೆ ನೀನು ಅವ್ರ ವಕಾಲ ತೋರಿಸಿದೆ ಅಂತ ಹೇಳ್ಬಿಟ್ಟು, ನಿಮ್ಮ ಹತ್ರ ಆಧಾರಗಳೇನಿದೆ? ನೀವು ಸುಮ್ನೆ ಏನಂತ ಹೇಳಿದ್ರೆ ಸಾರ್ವಜನಿಕರಿಗೆ ಇದು ಡಿವಿಯೇಟ್ ಮಾಡ್ಬೇಕು, ಇಶ್ಯೂನ ಟಾಪಿಕ್ ನ ಡಿವಿಯೇಟ್ ಮಾಡ್ಬೇಕು. ಏನೋ ಅಲ್ಲಿ ಖಾಸಗಿ ಸರಿ ಸರ್, ಇವಾಗ ಒಂದು ಮಗು ಹೋದ್ರ 13,000ರಿಂದ 15,000 ರೂಪಾಯಿ ವಸೂಲಿ ಮಾಡ್ತಿದ್ದಾರೆ. 15,000 ರೂಪಾಯಿ ಅಂತ ಹೇಳಿದ್ರೆ ಕೂಡ 300 ಜನ 350 ಜನ ಇದ್ದಾರೆ. ಏನೋ ಇದರಲ್ಲಿ ನೀವು ವ್ಯಾಪಾರ ಮಾಡ್ತಿದ್ದೀರಲ್ಲ, ಅದರಿಂದ ಇದಕ್ಕೆ ಏನ್ ಆಡಿಟ್ ಬುಕ್ಸ್ ಏನ್ ಮೇಂಟೈನ್ ಮಾಡಿದೀರಾ ನೀವು? ಹೋಗ್ಲಿ, ಅದು ಆ ಅಮೌಂಟ್ ಇಂದ ನೀವು ಏಡೆಡ್ ಸ್ಕೂಲ್ಗೆ ಏನ್ ಸಪೋರ್ಟ್ ಮಾಡಿದೀರಾ? ಏನ್ ಬೆನಿಫಿಟ್ ಬಂದಿದೆ ಏಡೆಡ್ ಸ್ಕೂಲ್ ಮಕ್ಕಳಿಗೆ? ಇಲ್ಲಿ ಇನ್ನೊಂದ್ ಏನಂತ ಹೇಳಿದ್ರೆ, ಅದೇ ರಿಟೈರ್ಮೆಂಟ್ ಎಲ್ಲದಕ್ಕೂ ಇರತ್ತೇನೋ ಗೊತ್ತಿಲ್ಲ, ಆದ್ರೆ ತಿನ್ನಕ್ಕೆ ಆ ಶಾಲೆಯಲ್ಲಿ ಉಪ್ಪು ತಿಂದವರು ಇನ್ನು ರಿಟೈರ್ಡ್ ಆಗಕ್ಕೆ ಆಗಿಲ್ಲ ಅನ್ಸತ್ತೆ. ಈಗ ಆರೋಪಗಳು ಮಾಡ್ತಾರೆ ಅಂತ ಮಾಡ್ಲಿ ಸರ್, ಆರೋಪ ಮಾಡೋರು ಮಾಡೇ ಇರ್ತಾರೆ. ಒಂದು ಒಳ್ಳೇದಾಗ್ಬೇಕಂದ್ರೆ 100 ಜನ 100 ಮಾತಾಡ್ಕೊಂತಾರೆ.